पुराणानाम् आदिगं करुणादिगं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्दे तं दक्षिणानन्दं गिरिवर्यं महामतिं वेदवेदान्तसारज्ञं संप्रदायज्ञं श्री दक्षिणानन्देश्वर सरस्वती महागुरुभ्यो अधीहि भगवो ब्रह्म पृष्ठवते योग्याय एवं पृष्ठवते योग्याय आह गुरुः शृणु यत्वं पृच्छसि मन आदिकरणजातस्य को देवः स्वविषयं प्रति प्रेरयिता कथं वा प्रेरयति इति ए ಗಂಟೆ ಶಬ್ದ ಮಾಡಬೇಡ ಇಡೋದ ಗಂಟೆನಾ ಯೋಗ್ಯಾಯ ಅಂದ್ರು ಇಲ್ಲಿ ಪರಿಪ್ರಶ್ನೆಯ ಸೇವೆಯ ಅಂತ ಪ್ರಶ್ನೆ ಮಾಡಿದಾಗಲೇ ಹೇಳಬೇಕು ಅನ್ನೋದು ಒಂದು ಶಾಸ್ತ್ರ ನಿಯಮ. ಪೃಷ್ಠವತೆ ಅಂತ ಹೇಳಿದ್ರಿಂದಲೇ ಮೊದಲನೇ ಮಂತ್ರ ಶಿಷ್ಯ ಪ್ರಶ್ನೆ ಮಾಡಿದ್ರು. ಅಂದ್ರೆ ಕೇನೇಶಿತಂ ಪತತಿ ಎಂಬ ಮಂತ್ರ ಶಿಷ್ಯನು ಹೇಳಿರುವಂತಹದ್ದು. ಆ ಶಿಷ್ಯನಲ್ಲಿ ಯೋಗ್ಯಾಯ ಅಂದ್ರು. ಅವನಲ್ಲಿ ಗುರುಭಕ್ತಿ, ಶಮದಮಾರಿ ಸಂಪತ್ತು, ಸಾಧನ ಚತುಷ್ಟಯ ಸಂಪನ್ನನಾಗಿದ್ದಾನೆ, ಭಗವದ್ಭಕ್ತಿಯೂ ಇದೆ, ಒಳ್ಳೆ ಅರ್ಹನಾಗಿದ್ದಾನೆ, ಅವನೇ ಯೋಗ್ಯ ಅಂದ್ರು. ಇಲ್ಲಿ ಯೋಗ್ಯಾಯ ಅಂತ ಅಷ್ಟೇ ಹೇಳಿದ್ರೆ ಹೊರತು ಉಳಿದವೇನೂ ವಿಶೇಷಗಳನ್ನು ಹೇಳಲಿಲ್ಲ. ಯೋಗ್ಯಾಯ ಆಹ ಗುರುಹು. ಈಗ ಗುರುಗಳು ಉತ್ತರವನ್ನು ಹೇಳ್ತಾರೆ. ಉತ್ತರ ಹೇಳುವಾಗಲೇ ಅವನ ಪ್ರಶ್ನೆ ಸಮರ್ಥನೀಯ, ಪ್ರಶ್ನೆಯಲ್ಲಿ ಅರ್ಥ ಇದೆ, ಪ್ರಶ್ನೆ ಮಾಡಿರೋದು ಯೋಗ್ಯವಾಗಿದೆ ಅನ್ನೋದು ಒಪ್ಪಂಡಂಗಾಯ್ತು. ಯಾವಾಗ ಗುರುಗಳು ಅದಕ್ಕೆ ಉತ್ತರ ಹೇಳಬೇಕು ಅಂತ ಹೊರಟರು, ಇದು ಲೋಕದಲ್ಲಿ ಸಂದಿಗ್ಧವಾಗಿದೆ, ಸಂದಿಗ್ಧವಾಗಿರಬಹುದು, ತಪ್ಪಾಗಿ ತಿಳಿದಿರಬಹುದು. ಎರಡಕ್ಕೂ ವಾಕ್ಯದಿಂದಲೇ ಪರಿಹಾರ. ವಾಕ್ಯದ ಉದ್ದೇಶವೇ ತಪ್ಪು ತಿಳುವಳಿಕೆ, ಸಂದೇಹವನ್ನು ಕಳೆಯೋದು. ಇಲ್ಲಿ ಶೃಣು ಅಂದರು. ಶೃಣು ಅನ್ನೋ ಶಬ್ದದಿಂದ ಏಕಾಗ್ರತೆ ಇಡೋ, ಹೇಳದೇನೋ ಉತ್ತರನ ಅಂತ. ಯಾಕಂದ್ರೆ ಜಾರ ಹೋಗ್ಬಿಡುತ್ತೆ ಮನುಷ್ಯನಿಗೆ. ಎಲ್ಲೆಲ್ಲೋ ಮನಸ್ಸಿದ್ದು ಕೇಳಿದ ಅಯ್ಯೋ ಒಂದಷ್ಟು ಈ ಕ್ರಿಕೆಟಲ್ಲಿ ಬೌನ್ಸ್ ಅಂತಾರಲ್ಲ, ನಮ್ಮ ಹೇಳ್ತಾರೆ ತಲೆ ಮೇಲೆ ಹೋಗುತ್ತೆ ಅಂತ. ಹಾಗೆ ಹೇಳಿದ ಮಾತಲ್ಲ, ಗುರುಗಳು ಹೇಳಿದ ವಾಕ್ಯವೆಲ್ಲ ತಲೆ ಮೇಲೆ ಹಾರೋಗುತ್ತೆ, ಯಾವುದು ಉಳಿದಿರೋಲ್ಲ. ಆದ್ರಿಂದ ಶೃಣು ಅಂತ ಹೇಳಿದ ಕೂಡಲೇ ಇಲ್ಲೇ ಇಡು ಮನಸ್ಸನ್ನ. ಯತ್ವಂ ಪೃಚ್ಛಸಿ, ಯಾವುದನ್ನು ಪ್ರಶ್ನೆ ಮಾಡಿದೆಯೋ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಕೇಳು. ಮನಾಧಿಕರಣಸ್ಯ ಕೋ ದೇವ ಅಂದ್ರು. ಇಲ್ಲಿ ಮನ ಆದಿಕರಣಸ್ಯ ಅಂದ್ರು. ಶ್ರೋತ್ರಸ್ಯ ಶ್ರೋತ್ರಂ ಅಂದ್ರೆ ಮನಸ್ಸಿಂದ ಹೇಳಿದ್ದಾರೆ. ಭಾಷ್ಯಕಾರರು ಮನಸ್ಸೇ ಪ್ರಧಾನವಾದ್ರಿಂದ ಹೊರಮುಖವಾಗುವುದಕ್ಕೆ ಅನ್ನ ಮನಸ್ಸು ಮೊದಲಾದ ಇಂದ್ರಿಯಗಳು. ಮನಸ್ಸು ಮೊದಲಾದ ಇಂದ್ರಿಯಗಳು ಕಾರಣ. ಜಾತ ಅಂದ್ರೇನು? ಸಮೂಹ. ಮನ ಆದಿ ಯಾಕೆ ಬಿಡಿಸಿ? ಯಾರೋ ಮನ ಆದಿ ಅಂತ ಯಾಕೆ ಮಾಡ್ಲಿಲ್ಲ? ಸಂಧಿ ಯಾಕೆ ಮಾಡ್ಲಿಲ್ಲ? ಅದನ್ನ ಮನಃ ಆದಿ ವಿಸರ್ಗ ಲೋಪ. ಅದು ಗೊತ್ತಾಗಬೇಕು ಅಷ್ಟೇ. ಈ ಮನಸ್ಸು ಮೊದಲಾದ ಇಂದ್ರಿಯಗಳ ಸಮೂಹಕ್ಕೆ ಕೋ ದೇವ, ಯಾವ ದೇವನು ಅಂತ. ಈ ದೇವ ಅನ್ನೋ ಪದದಲ್ಲಿ ನಿಜವಾಗಿ ಹೇಳಿದ್ರೆ ಉತ್ತರ ಇದೆ. ದೇವ ಅಂದ್ರೆ ಚೈತನ್ಯ ರೂಪ, ಬೆಳಗುವವನು, ನೋಡುವವನು. ಸ್ವಲ್ಪ ಶಬ್ದ ಹತ್ರ ಆಗತ್ತೆ ಹೊರತು ಕರೆಕ್ಟ್ ಆಗಲ್ಲ. ಹಾಗೇನೆ ಅರಿವಿನ ಸ್ವರೂಪವನ್ನ ನೋಡುವವನು ಅಂತ ಹೇಳೋದು ಕ್ರಿಯೆ ಇಲ್ಲದೆ ನೋಡ್ತಾ ಇದ್ದಾನೆ. ಬೆಳಕು ಅಂದ್ರೆ ಈ ತರ ಬೆಳಕಲ್ಲ. ಅದು ಯಾವ ಪದ? ಅದು ದೇವರು ಅನ್ನೋ ಪದವು ಅದರಿಂದಲೇ ಬಂದಿರೋದು. ದೇವ ಅನ್ನೋ ಪದದಿಂದಲೇ ದೇವರು ಅನ್ನೋ ಬಂದಿರೋದು. ಇಲ್ಲಿ ಉತ್ತರ ಏನಿದೆ ಅಂದ್ರೆ, ಅರಿವಿನಿಂದ ನೋಡುವಿಕೆ ಅಂತ ಒಂದು ಕಲ್ಪನೆ ಮಾಡಿ, ಆ ಅರಿವಿನಿಗೆ ವಿಷಯವಾಗೋದೇ ಅದರಲ್ಲಿ ಇಚ್ಛಾ, ಪ್ರೇರಣ, ಅವನಿಗೋಸ್ಕರ ಮಾಡೋದು, ಅವನ ಶಕ್ತಿ ಬಳಸ್ಕೊಳ್ಳೋದು, ಎಲ್ಲ ಅರ್ಥವೂ ಇದೆ. ಅದಕ್ಕೆ ಕೋ ದೇವ ಅಂತ ಹೇಳಿದ್ರಿಂದ ಆ ಚೈತನ್ಯ ಸ್ವರೂಪವಾದ ದೇವರು ಯಾರು ಅಂತ ಹೇಳ್ತೇನೆ. ಸ್ವವಿಷಯಂ ಪ್ರತಿ ಪ್ರೇರಯಿತ, ಅದರ ವಿಷಯ ಅಂದ್ರೆ ಆಯಾಯ ಇಂದ್ರಿಯಗಳ ವಿಷಯ ಅಂತ ಅರ್ಥ. ಇವನಿಗೆ ಯಾವುದು ವಿಷಯ ಬೇಕಾಗಿಲ್ಲ, ಆದರೆ ಇಂದ್ರಿಯಕ್ಕೆ ಚಾಪಲ್ಯ ಇದೆ. ಕಣ್ಣಿಗೆ ಏನ್ ಚಾಪಲ್ಯ ಇದೆ? ರೂಪ ನೋಡ್ಬೇಕು ಅಂತ. ಅದಕ್ಕೆ ಕೆಳಗೆ ಓಡ್ ಹೋಗ್ತಾರೆ. ಕಣ್ಣು ಎಳೆದು ಬಿಡತ್ತಲ್ಲ ನೋಡ್ಬೇಕು ಅಂತ. ಕಿವಿ ಶಬ್ದ ಕೇಳಿದ್ರೆ ಕಿವಿ ಎಳೆದು ಬಿಡತ್ತೆ, ಓಡೋಗ್ಬಿಡ್ತಾರೆ. ಆಯಾ ಇಂದ್ರಿಯಗಳು ತಮ್ಮ ತಮ್ಮ ವಿಷಯದ ಕಡೆ ಹೋಗತ್ತಲ್ಲ, ಅದು ಕರಣ. ಕರಣ ಅಂದ್ರೆ ಹೇಗೆ ಅಂದ್ರೆ, ಈ ಕೊಡ್ಲಿ, ಗುದ್ಲಿ, ಹಾರೆಕೋಲು ಇದೆಲ್ಲ ಇದೆಯಲ್ಲ, ಇದು ಕರಣ.
ಕರಣಕ್ಕೆ ಸ್ವತಂತ್ರ ಪ್ರವೃತ್ತಿ ಇಲ್ಲ, ಯಾರೋ ಒಬ್ಬ ಪ್ರೇರಣೆ ಮಾಡಬೇಕು. ಅದನ್ನ ಪ್ರೇರಣೆ ಮಾಡೋನು ಯಾರ ಇಚ್ಛೆಯನ್ನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕಾಗಿದೆ. ಅದರಲ್ಲೇ ಕರಣಂ ಪ್ರತಿ ಕರಣಾನಿ ಮನ ಆದಿ ಕರಣ ಜಾತಸ್ಯ ಅಂದ್ರು. ಇದೆಲ್ಲ ಸಾಧನಗಳಷ್ಟೇ ಹೊರತು ಸ್ವತಂತ್ರ ಇಲ್ಲ. ಅದಕ್ಕೆ ಪ್ರೇರೇಯಿಸೋ ವಿಷಯಂ ಪ್ರತಿ ಪ್ರೇರೇಯಿತ, ಅವನು ಪ್ರೇರಿಸೋನು, ಆ ವಿಷಯ ಕಡೆಗೆ ಇಂದ್ರಿಯಗಳನ್ನು ಕಳಿಸೋನು. ಕಥಂ ವಾ ಪ್ರೇರೇತಿ, ಯಾವ ರೀತಿ ಅವನಿಗೆ ಕೈ ಕಾಲಿದೆ ಹೋಗೋ ಅಂತ ಮಾತಾಡ್ತಾನೋ ಅಥವಾ ಕ್ರಿಯೆಯನ್ನು ದಬ್ಬುತ್ತಾನೋ, ಯಾವ ರೀತಿ ಪ್ರೇರಣೆ ಮಾಡ್ತಾನೆ, ಎರಡಕ್ಕೂ ಉತ್ತರವನ್ನು ನಾನು ಹೇಳ್ತೇನೆ ಕೇಳು ಅಂತ ಹೇಳಿ ಶಿಷ್ಯನಿಗೆ ಉತ್ತರವನ್ನು, ಪ್ರಶ್ನೆಗೆ ಉತ್ತರ ಹೇಳೋ ನೆಪದಲ್ಲಿ ಅದೇ ಸರ್ವಜ್ಞತ್ವ, ಅದೇ ಕೃತಕೃತ್ಯತೆ, ಅದೇ ಜೀವನದ ಪರಮ ಲಕ್ಷ್ಯ ಅಂತ ಒಂದೇ ಮಂತ್ರ ಎಲ್ಲವನ್ನೂ ಹೇಳ್ಬಿಡ್ತಾರೆ. ಮಂತ್ರ ಹೇಳಪ್ಪ. ಓಂ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುರತಿಮುಚ್ಯ ಧೀರಾಃ ಪ್ರೀತ್ಯಾಸ್ಮಾನ್ ಲೋಕಾದಮೃತಾ ಭವಂತಿ. ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುರತಿಮುಚ್ಯ ಧೀರಾ ಪ್ರೇತ್ಯಾಸ್ಮಾನ್ ಲೋಕಾದಮೃತಾ ಭವಂತಿ. ಮಂತ್ರ ಶ್ರೋತ್ರಂ ಮನಸಃ ಮನಃ ಯದ್ ವಾಚಃ ವಾಚಂ ಸಃ ಉ ಪ್ರಾಣಸ್ಯ ಪ್ರಾಣಃ ಚಕ್ಷುಷಃ ಚಕ್ಷುಃ ಅತಿಮುಚ್ಯ ಧೀರಾಃ ಪ್ರೇತ್ಯ ಅಸ್ಮಾತ್ ಲೋಕಾತ್ ಅಮೃತಾಃ ಭವಂತಿ. ಮಂತ್ರದಲ್ಲಿ ಯಾವುದನ್ನು ಹೇಳಬೇಕೋ ಅದಕ್ಕೆ ಶಬ್ದ ಇಲ್ಲ. ಆದ್ರೆ ಉತ್ತರ ಹೇಳದೆ ಹೋದ್ರೆ ಏನು ಹೇಳಿಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ ಅಂತ ಹೇಳಲೇ ಇಲ್ಲ ಅಂತ ಆಗತ್ತೆ. ಆದ್ರಿಂದ ಇಲ್ಲಿ ಪ್ರಶ್ನೆಯಲ್ಲಿ ಉತ್ತರ ಹೇಳಿದ್ದಾರೆ, ಆದ್ರೆ ಒಂದೊಂದು ವಿಭಕ್ತಿ ಆಗಿದೆ. ಶ್ರೋತ್ರಸ್ಯ ಶ್ರೋತ್ರಂ ಎರಡು ಆಗತ್ತೆ, ಪ್ರಥಮ ದ್ವಿತೀಯ ಆಗತ್ತೆ. ಮನಸೋ ಮನಃ ಅದು ಎರಡು ಆಗತ್ತೆ. ಯಾಕೆ ಲಿಂಗದಿಂದ. ವಾಚೋಹ ವಾಚಂ ಇರೋದು ದ್ವಿತೀಯ ಇದೆ, ಅದನ್ನು ಬದಲಾಯಿಸ್ಬೇಕು. ಏನಂತ ಪ್ರಥಮ ಮಾಡ್ಬೇಕು. ಹೇಗೆ ಮಾಡ್ಬೇಕು? ವಾಚೋಹ ವಾಕ್ ಅಂತ ಹೇಳ್ಬೇಕಾಗಿತ್ತು. ಆ ಚಮ್ಮನ್ ಶ್ರುತಿ ಹೇಳಿಬಿಟ್ಟಿದೆ. ಮುಂದೆ ಸೌ ಪ್ರಾಣಸ್ಯ ಪ್ರಾಣ ಇದೆ. ಅವು ಭಾಷ್ಯಕಾರ ಪ್ರಥಮ ಮಾಡಿ ಪೃಷ್ಠಂ ವಸ್ತು ಪ್ರಥಮೇನೈವ ನಿರ್ದಿಷ್ಟ ಅಲ್ಲ, ಅತಿಮುಚ್ಯ ಅನ್ನೋದು ಕಡೆಗೆ ಇಲ್ಲಿ ಏನ್ ಮಾಡಿದ್ದಾರೆ ಭಾಷ್ಯಕಾರರು ಅಂದ್ರೆ ಹಾಗೆ ಮಾಡಿದ್ದಾರೆ. ಯಾವುದು ಅದು ಅಂತ ಕೇಳಿದ್ರೆ ಇದು ಒಂದು ಪ್ರಥಮದಲ್ಲಿ ಹೇಳ್ಬೇಕು. ಪೃಷ್ಟಂಚ ವಸ್ತು ಪ್ರಥಮೇವ ನಿರ್ದೇಷ್ಟು ಯುಕ್ತಂ ಅಂತ ಮಾಡಿದ್ದಾರೆ. ಏನಾದ್ರು ಅದು ಯಾರು ಅವನು ಅಂದ್ರೆ ಅವನನ್ನು ಹೇಳ್ಬಾರ್ದು, ಅವನು ಇಂಥವನು ಪ್ರಥಮ ವಿಭಕ್ತಿಯಲ್ಲಿ ಹೇಳ್ಬೇಕು. ಈ ನಿರ್ದೇಶ ವಾಕ್ಯಗಳಿದೆಯಲ್ಲ ಇದು ಕರೀತಾರೆ, ಅಲ್ಲೂ ಪ್ರಥಮನ ಇದು ಅಂತ ಇತಿ ಒಂದು ಬಂದ್ಬಿಡತ್ತೆ, ಎಲ್ಲ ಹೋಯ್ತು. ಕರೀತಾರೆ ಯಾಕ್ಬೇಕು? ಕರೀತಾರೆ ನಾವ್ ಕೇಳಿಲ್ಲ. ಪ್ರಶ್ನೆ ಅವನು ಯಾರು ಶಬ್ದ ಆಯ್ತು. ಅವನು ಯಾರು ಅಂದ್ರೆ ವ್ಯಕ್ತಿ ನಿರ್ದೇಶ ಹೇಳ್ಬೇಕು, ವಸ್ತು ನಿರ್ದೇಶ ಹೊರತು ವ್ಯವಹಾರದಲ್ಲಿ ಹಿಂಗೆ ಹೇಳ್ಕೊಡೋದು. ನೀವು ಅದಲ್ಲ ಇದಲ್ಲ ಅಂತ ಹೇಳೋದು ಪ್ರಮಾಣಿಸೋದು ಮಾತ್ರ. ಅಲ್ಲ ಅದಲ್ಲ ಇದಲ್ಲ ಅಲ್ಲ, ಅಲ್ಲಿ ಶಬ್ದ ಇಲ್ಲದೆ ಅನಿವಾರ್ಯ ಆಯ್ತು. ಹೇಳಲೇಬೇಕಾಗಿಲ್ಲ, ಶಬ್ದನೂ ಇಲ್ಲ, ಅದು ಬೇರೆ ವಿಚಾರ. ಈಗ ಅನುಭವವನ್ನ, ಸ್ವರೂಪದ ಅನುಭವವನ್ನ ಹೇಳ್ಬೇಕನ್ನ ಇನ್ನೊಬ್ರಿಗೆ ಹೇಳ್ಬೇಕಾಗಿಲ್ಲ, ಶಬ್ದನೂ ಇಲ್ಲ. ಆದ್ರೆ ತಪ್ಪು ತಿಳುವಳಿಕೆ ಕಳಿದೆ ಆಗೋದಿಲ್ಲ. ಮೂರೂ ಇರೋದನ್ನ ತಪ್ಪು ತಿಳುವಳಿಕೆ ಕಳೆಯೋಕ್ಕೋಸ್ಕರ ಹೇಳಿದ್ರು. ಈಗ ಮಂತ್ರಾರ್ಥ ಕಿವಿಗೆ ಕಿವಿ, ಮನಸ್ಸಿಗೆ ಮನಸ್ಸು, ಮಾತಿಗೆ ಮಾತು, ಪ್ರಾಣಕ್ಕೆ ಪ್ರಾಣ, ಕಣ್ಣಿಗೆ ಕಣ್ಣು, ಇಂಥ ಸ್ವರೂಪ ಅಂತಂದ್ರು. ಇದು ಪ್ರಥಮ. ಅಲ್ಲಿ ಮೊದಲನೇದು ಇದೆಯಲ್ಲ, ಕಿವಿಗೆ ಅಂದ್ರೆ ಲೋಕ ಪ್ರಸಿದ್ಧ. ಕಿವಿ ಅಂದ್ರೆ ಅದು ಕಿವಿ ಅಲ್ಲ, ಅದೇ ಪದ ಹಾಕಿದಾರೆ ಅಷ್ಟೇ. ಅದು ಕಿವಿಗೆ ಕಿವಿ ಅಂದ್ರೆ ಕಿವಿ ಕೆಲಸ ಮಾಡೋಕೆ ಶಕ್ತಿ ಕೊಟ್ಟವನು ಕಿವಿ ಕಿವಿ, ಅಥವಾ ಕಿವಿ ಕೆಲಸ ಮಾಡ್ತಾ ಇದೆಯಾ ಇಲ್ವೋ ಅಂತ ನೋಡ್ತಾ ಇರೋನು ಕಿವಿಗೆ ಕಿವಿ. ನಮ್ಗೆ ಗೊತ್ತಾಗುತ್ತೋ ಇಲ್ವೋ ಕಿವಿ ಕೇಳತ್ತೋ ಇಲ್ವೋ ಅಂತ. ಅದನ್ನ ಯಾವ ಅನುಭವ ನೋಡ್ತಾ ಇದೆಯೋ ಅದಕ್ಕೆ ಹೆಸರೇನೋ ಕಿವಿಗೆ ಕಿವಿ. ಕಣ್ ಕಾಣತ್ತೋ ಇಲ್ವೋ ಅನ್ನೋದು ಎರಡನ್ನೂ ನೋಡೋದು, ಕಣ್ಣಿನ ನೋಡೋ ಶಕ್ತಿಯನ್ನು ಕೊಟ್ಟಿರೋದು, ಕಣ್ಣಿನ ನೋಡುವ ಪ್ರಯೋಜನವನ್ನು ತಾನೇ ಇಟ್ಕೊಳ್ಳೋದು. ಆದ್ರಿಂದ ಅವ್ನ ಕಣ್ಣಿಗೆ ಕಣ್ಣು, ಅವನ ಕಣ್ಣಲ್ಲ, ಅವನ ಕಣ್ಣಿಗೆ ಕಣ್ಣು ಅಂದ್ರು. ಕಣ್ಣಿಗೆ ಕಣ್ಣು ಅಂದ್ರೆ ಕಣ್ಣನ್ನು ನೋಡೋನು ಅಂತ ಅರ್ಥ, ಕಣ್ಣಿಗೆ ಶಕ್ತಿ ಕೊಟ್ಟವನು ಅರ್ಥ. ಕಣ್ಣಿನ ವ್ಯಾಪಾರದ ಫಲ ಅವನಿಗೆ, ಅಚೇತನಕ್ಕೆ ಫಲ ಇಲ್ಲ. ಈ ಗುದ್ಲಿ ಅಗೀತಾ ಇದ್ರೆ ಗುದ್ಲಿಗೆ ಫಲವೋ ಅಗಿಯೋನಿಗೆ ಫಲವೋ? ಅಗಿಯೋನಿಗೆ ತಾನೆ. ಹಾಗೆ ಕಿವಿಗೆ ಕಿವಿ. ಮನಸ್ಸು ಯೋಚನೆ ಮಾಡುತ್ತೆ ಅನ್ನೋದನ್ನು ಅರಿತಾ ಇರೋನು, ಯೋಚನೆ ಮಾಡೋನು ಅಂತ ಹೇಳ್ಬಾರ್ದು. ಇದು ಮನಸ್ಸನ್ನ ಅರಿಯುವವನು ಅಂತ ಹೇಳೋಲ್ಲ ಅವರು. ಮನಸ್ಸಿಗೂ ಮನಸ್ಸು
ಹಾಗೆ ಹೇಳ್ತಾರೆ. ಆ ಶಬ್ದ ಅದದೇ ಶಬ್ದ. ಹಾಗಾದ್ರೆ ತುಂಬಾ ಶಬ್ದ ಇದೆಯಲ್ಲ ಅಂದ್ರೆ ತುಂಬಾ ಶಬ್ದ ಅಲ್ಲ ಅದು. ಕಿವಿಗೆ ಕಿವಿ, ಕಿವಿ ಅಂತ ಒಂದು ಶಬ್ದ, ಮನಸ್ಸಿಗೆ ಮನಸ್ಸು, ಮನಸ್ಸು ಅಂತ ಒಂದು ಶಬ್ದ ಅಂತ ಹೀಗೆ ಅಷ್ಟು ಶಬ್ದ ಅಲ್ಲ. ವಾಕಿಗೆ ವಾಕು, ಮಾತಾಡೋದಕ್ಕೂ ಮಾತವನು ಅಂದ್ರೆ ಆಡ್ತಾ ಇರೋದು ಗೊತ್ತಾಗೋದು. ಪ್ರಾಣಕ್ಕೂ ಪ್ರಾಣ, ಕಣ್ಣಿಗೆ ಕಣ್ಣು. ಇಂಥ ಸ್ವರೂಪವನ್ನ ಅತಿ ಮುಚ್ಯ ಧೀರಾಹ, ವಿವೇಕಿಗಳಾದವರು ಬೆರಕೆಯಾದದ್ದನ್ನು ವಿವೇಕ ಮಾಡಿಕೊಂಡು ಅನಾತ್ಮದಿಂದ ಬಿಡಿಸಿಕೊಂಡು ಅಂತ ಅರ್ಥ. ಅತಿ ಮುಚ್ಯ ಅಂದ್ರೆ ವ್ಯಾವೃತ, ತಾನಲ್ಲದನ್ನ ಕಳೆಯೋದರಿಂದ, ವಿವೇಕದಿಂದ ತಾನಲ್ಲದನ್ನು ಬಿಟ್ಟು ನಿಂತ್ಕೊಳ್ಳೋದ್ರಿಂದ ಅವರು ಧೀರರು. ಸೇರ್ಕೊಂಡ್ರೆ, ಕಲಬೆರಕೆ ಮಾಡ್ಕೊಂಡ್ರೆ ಅಜ್ಞರು, ವಿವೇಕಿಗಳು. ಶುದ್ಧ ವಿವೇಕಿನಿ ಅಂದ್ರೆ ನೀನು ನೀನಾಗಿರೋದಲ್ದೆ ನೀನ್ ಅಲ್ದೇ ಇರೋದನ್ನ ಬೆರಕೆ ಮಾಡಿ ತಿಳ್ಕೊಳ್ತೀಯಲ್ಲ, ವಿವೇಕ. ಆದ್ರೆ ಧೀರರು ಅಂತ ಹೇಳಿ. ಪ್ರೇತ್ಯ ಅಂದ್ರೆ ಯಾರು ವಿವೇಕ ಮಾಡಿ ತಿಳ್ಕೊತಾರೋ, ಪ್ರೇತ್ಯ ಅಂದ್ರೆ ಅಹಂ ಮಮ ಭಾವಾತ್ ವಿಮುಚ್ಯ ಅಂದ್ರೆ ನಾನು ನನ್ನದು ಅನ್ನೋ ಒಂದು ತಪ್ಪು ತಿಳುವಳಿಕೆಯನ್ನ ಕಳ್ಕೊಂಡು ಅಸ್ಮಾಲ್ ಲೋಕ ಅನ್ನೋದೇ ನಾನು ನನ್ನದು ಅನ್ನುವಂತಹ ವ್ಯವಹಾರವೇ ಈ ಲೋಕ. ವಿವರಯ್ಯ ಆಗಲ್ಲ, ವಿವರಯ್ಯತೀತ್ಲ, ವಿವ್ರಿಯ ಅನ್ನೋದಾಗಲ್ಲ. ರೂಪ ಇಲ್ಲ ವಿವ್ರಿಯ. ಉರಿದಾದು ತುಕ್ ಬಂದೇ ಬರುತ್ತೆ. ವಿವೃತ್ಯ, ವಿವೃತ್ಯ ಅನ್ನೋದು ಸರಿ. ವಿವರಿಸಿನಕ ಬರೀ ವೃತ್ವ ಅಂದ್ರೆ ಆ ವಿವೃತ್ತಿ ಅರ್ಥ ಬರೋಲ್ಲ. ಹೀಗೆ ಎಲ್ಲವನ್ನೂ ಮೀರಿ ಅತಿ ಮುಚ್ಯ ಅದನ್ನ ಬಿಡುಗಡೆಯಾಗಿ ಪ್ರೇತ್ಯ ಅಸ್ಮಾಲ್ ಲೋಕ ಅಂತಂದ್ರೆ ಈ ಪ್ರಪಂಚದಲ್ಲಿ ಇರೋದು ಎರಡೇ. ಯಾವುದೋ ನಾನು ನನ್ನದು ಅನ್ನೋ ಅಭಿಮಾನ ಬಿಟ್ಟು ಅಮೃತ ಭವಂತಿ, ಬದುಕಿದ್ದಾಗಲೇ ಅಮೃತರಾಗ್ತಾರೆ, ಆನಂದವಾಗಿರ್ತಾರೆ ಅಂತ ಮಂತ್ರದ ಸಂಕ್ಷಿಪ್ತಾರ್ಥ. ಇದನ್ನ ಭಾಷ್ಯವನ್ನು ನೋಡೋಣ. ಶ್ರೋತ್ರಸ್ಯ ಶ್ರೋತ್ರಂ. ಈಗ ಮೊದಲನೇ ಶ್ರೋತ್ರಸ್ಯ ಅನ್ನೋದಕ್ಕೆ ಮೊದಲು ಅರ್ಥ ಬರೀಬೇಕು. ಆಮೇಲೆ ಶ್ರೋತ್ರಂ ಅನ್ನೋದು ಎರಡನೇ ಶ್ರೋತ್ರ ಪರಮಾತ್ಮನದು, ಮೊದಲನೇ ಶ್ರೋತ್ರ ಇಂದ್ರಿಯದ್ದು. ಕಿವಿಗೆ ಅವನು ಕಿವಿ, ಅವನೋ ಇವನೋ ನಾನೋ, ಅದು ಮುಂದಿನ ಅರ್ಥ ನೀವು ಮಾಡ್ಕೊಳ್ಳಿ. ಶೃಣೋತ್ಯನೇನೇತಿ ಶ್ರೋತ್ರಂ. ಕರಣಾರ್ಥೆ ತ್ರಚ್ ಅಂತ ಪ್ರತ್ಯಯ ಅಂತ ಇಟ್ಕೋಬೇಕು. ಯಾವುದರಿಂದ ನೋಡುವ ಕ್ರಿಯೆಯನ್ನು ಮಾಡ್ಕೋತಾನೋ ಆ ಇಂದ್ರಿಯ ಶ್ರೋತ್ರ. ನೋಡುವ ಕ್ರಿಯೆಗೆ ಸಾಧನವಾದದ್ದು ಶ್ರೋತ್ರ. ಕೇಳೋ ಕ್ರಿಯೆ ತ್ರಚ್. ಶ್ರೋತ್ರಂ ಇದೆ ತ್ರಚ್ ಪ್ರತ್ಯಯ. ಲವಿತ್ರಂ, ಖನಿತ್ರಂ, ತ್ರಚ್ ಪ್ರತ್ಯಯ ಅಲ್ಲ ಔಣಾದಿಕ. ಶಬ್ದಸ್ಯ ಶ್ರವಣಂ ಪ್ರತಿ ಕರಣಂ ಶಬ್ದಾಭಿವ್ಯಂಜಕಂ ಶ್ರೋತ್ರಂ ಇಂದ್ರಿಯಂ. ಹೊರಗಡೆ ಶಬ್ದ ಅನ್ನೋದು ಒಂದು ಪದಾರ್ಥ ಇದೆ, ಅದನ್ನು ಕೇಳೋದಕ್ಕೆ ಸಾಧನವಾದದ್ದು ಶಬ್ದ ಇಂಥದ್ದು ಅಂತ ತೋರಿಸೋದು, ಅದು ಶ್ರೋತ್ರೇಂದ್ರಿಯ ಅಂತ ಬಿಡಿಸಿ ಹೇಳಿದ್ದಾರೆ. ಶ್ರೋತ್ರೇಂದ್ರಿಯ ಅಂದ್ರೆ ಬರೀ ಇದಲ್ಲ, ಇದು ಇದು ಅಂತ ಅದಕ್ಕೆ ಹೆಸರು ಗೋಲಕ. ಗೋಲಕ ಬೇರೆ, ಒಳಗೆ ಇಂದ್ರಿಯ ಶಕ್ತಿ ಬೇರೆ. ಆ ಇಂದ್ರಿಯ ಶಕ್ತಿ ಇವರ ಪ್ರಕಾರ ನರದಲ್ಲಿದೆ, ಎಲ್ಲ ಅರಿವಿನ ಸ್ವರೂಪದಲ್ಲಿ ಇದೆ. ಅದು ಯಾಕೆ ಹಾಗಾಗತ್ತೆ ಅಂದ್ರೆ ಆ ಉಪಾಧಿಯಿಂದ ಒಂದೇ ಅರಿವು ಕೇಳೋ ಶಕ್ತಿ ಪಡ್ಕೊಳ್ಳುತ್ತೆ. ಆ ಉಪಾಧಿಯಿಂದ ಬೇರೆ ಶಕ್ತಿ ಬಂದದ್ದೇ ಹೊರತು ಅರಿವು ಮೂಲತಃ ಸ್ವರೂಪದಲ್ಲಿ ಒಂದೇ. ತಮಟೆ ಅಲ್ಲ, ನರದಲ್ಲಿರೋ ಒಂದು ಶಕ್ತಿ ಅಂತ ಅಂತಾರೆ. ಅದು ಶಕ್ತಿ ವಯಸ್ಸಾದ್ಮೇಲೆ ಹೋಗ್ಬಿಡತ್ತೆ, ಆ ರಿಪೇರಿ ಮಾಡಕ್ ಬರಲ್ಲ. ತಮಟೆ ಕೇಳಲ್ಲ, ತಮಟೆಯಲ್ಲಿರೋ ನರನೂ ಕೇಳಲ್ಲ. ನರದಲ್ಲಿರೋ ಒಂದು ಶಕ್ತಿ ಇದೆ ಅಂತಾರೆ ಅವರು. ಏನು ಶಕ್ತಿ ಇದೆ ಕಷ್ಟ, ಅದು ಬಿಡಿಸಿ ಹೇಳೋದು ಕಷ್ಟ. ಅವ್ರು ಹೇಳೋದು ಮೆದುಳಲ್ಲಿದೆ, ಮೆದುಳಿಂದ ಬಂದಿರುತ್ತೆ, ಮೆದುಳಿಗೆ ಎಲ್ಲಿಂದ ಏನೋ ಒಂದಷ್ಟು ಕತೆ ಕಟ್ತಾರೆ. ಇದೇನಾಗ್ತದೆ, ಸ್ವಲ್ಪ ಹೊತ್ತು ಅನುಭವ ಬರುತ್ತೆ, ಆಮೇಲೆ ಅನ್ವಯ ವ್ಯತಿರೇಕ ಹೇಳ್ತಾರೆ. ಆಮೇಲೆ ಏನಾಗತ್ತೆ ಅಂದ್ರೆ ಒಂದು ಯಾಂತ್ರಿಕವಾಗಿ ಚಿತ್ರ ತೋರಿಸ್ಬಿಡ್ತಾರೆ. ಚಿತ್ರ ನೋಡಿದ್ರೆ ಕಲ್ಪನೆ, ಚಿತ್ರ ಬರಿಬಹುದು, ಚಿತ್ರ ಬರೆದದ್ದು ನಮ್ಮ ಅನುಭವ ಆಗಲ್ಲಪ್ಪ. ತಸ್ಯ ಶ್ರೋತ್ರಂ, ತಸ್ಯ ಅಂದ್ರೆ ತಸ್ಯ ಶ್ರೋತ್ರೇಂದ್ರಿಯ, ಆ ಕೇಳುವ ಸಾಧನವಾದ ಕಿವಿವ ಎಂಬ ಇಂದ್ರಿಯಕ್ಕೆ ಇದು ಶ್ರೋತ್ರ. ಯಾವುದೋ ಆತ್ಮಸ್ವರೂಪ ಚೈತನ್ಯ. ಯಸ್ತ್ವಯ ಪೃಷ್ಟ ಸಹ ಯಸ್, ಅವನು ಅಂದ್ರೆ ಯಾರು ನೀನ್ ಕೇಳಿದೆಯೋ ಅವನು ಕಿವಿಗೂ ಕಿವಿ. ಚಕ್ಷುಃ ಶ್ರೋತ್ರಂ ಕೌದೇವೋ ಯುನಕ್ತಿ ಇತಿ ಅಸೌ ಏವಂ ವಿಶಿಷ್ಟಃ ಶ್ರೋತ್ರಾದಿ ನಿಯುಕ್ತೆ ಇತಿ ವಕ್ತವ್ಯೇ ನನು ಏತದ್ ಅನನುರೂಪಂ ಪ್ರತಿವಚನಂ.
ननु एतदनुरूपं प्रतिवचनं ಶ್ರೋತ್ರಸ್ಯ ಶ್ರೋತ್ರಮಿತಿ श्रोत्रस्य श्रोत्रमिति ಉತ್ತರ ಹೇಳ್ತೇನೆ ಅಂತ ಹೇಳಿ ಅವನ ಪ್ರಶ್ನೆಯಲ್ಲಿ ಕೊನೆಯಲ್ಲಿ ಚಕ್ಷುಶ್ರೋತ್ರಂ ಕೌದೇವೋ ಯುನಕ್ತಿ, ಕಿವಿಯನ್ನು ಕಣ್ಣನ್ನು ಯಾರು ವಿಷಯದ ಕಡೆ ತಳ್ತಾನೋ, ಕೇವಲ ಇಚ್ಛಾ ಮಾತ್ರದಿಂದ ಪ್ರೇರಿಸ್ತಾನೋ ಅಂತೆಲ್ಲ ಹೇಳಿ ಇಂಥವನು ಅವನು ಈ ರೀತಿ ಅವನಲ್ಲಿ ಗುಣ ಇದೆ ಅಂತ ಹೇಳ್ಬೇಕಾಗಿತ್ತು. ಅಸವು ಯಾರು ಪ್ರೇರಣೆ ಮಾಡ್ತಾನೋ ಅವನು, ಏವಂ ವಿಶಿಷ್ಟ ಅಸೌ ಈ ಗುಣಗಳಿಂದ ಕೂಡಿರುವಂಥವು ನಿವನು, ಶ್ರೋತ್ರಾದೀನಿ ನಿಯುಂಕ್ತೆ ಇವನೇ ಕಿವಿ ಮೊದಲಾದ ಇಂದ್ರಿಯಗಳನ್ನ ಪ್ರೇರಿಸ್ತಾನೆ ತನ್ನ ಇಚ್ಛಾ ಮಾತ್ರದಿಂದ ಇತಿ ವಕ್ತವ್ಯೇ ಪ್ರಾಪ್ತೆ ನಾನು ಏತದ ಅನರೂಪ ಪ್ರಯೋಜನ ಹಾಗೆ ಉತ್ತರ ಹೇಳ್ಬೇಕಾಗಿತ್ತು. ಅದಕ್ಕೆ ಬದಲಾಗಿ ಏನು ಇದು ಲೋಕ ವಿರುದ್ಧವಾದ ಉತ್ತರ. ಲೋಕದಲ್ಲಿ ಅವ್ರು ಯಾರೇ ಛತ್ರಿ ಹಿಡ್ಕೊಂಡು ಹೋದವರು ಅಂದ್ರೆ ಅವ್ರು ಇಂಥವ್ರ ಮಗ ಇಂಥವ್ರು ಅವ್ನು ವಿಶೇಷ ಹೇಳೋದು ಬಿಟ್ಟು ಆ ಛತ್ರಿ ಹೋಗೋದು ಯಾರದೋ ಒಂದು ಅದಕ್ಕೆ ಒಂದು ಸಂಬಂಧ ಇಲ್ದಿರೋ ಒಂದು ಹಕ್ಕಿ ಇದೆಯಲ್ಲ ಅದ್ರ ಕೆಳಗಡೆ ಇರೋದು ಅದೆಲ್ಲ ಅರ್ಥ ಆಗಲ್ಲ. ಶ್ರೋತ್ರಾದೀನಿ ನಿಯುಂಕ್ತೇತಿ ವಕ್ತವ್ಯೇ ತನ್ಮೇತ ಅನನುರೂಪಂ ಪ್ರತಿವಚನಂ. ಗುರುಗಳು ಉತ್ತರ ಹೇಳಿದ್ದು ಸರಿಯಾದ ಉತ್ತರ ಅಲ್ಲಪ್ಪ. ಶ್ರುತಿ ಕೂತ್ಕೊಂಡು ಗುರುಗಳ ಬಾಯಲ್ಲಿ ಶಿಷ್ಯನಿಗೆ ಅರ್ಥವಾಗದ ಭಾಷೆಯಲ್ಲಿ ಆಟವಾಡುವ ಶಬ್ದಗಳಲ್ಲಿ ಉತ್ತರ ಹೇಳಿಬಿಟ್ಟಿದೆ ಅಂತ. ಶಬ್ದಗಳಿಂದ ಆಟ ಆಡ್ತಾ ಕಿವಿಗೆ ಕಿವಿ, ಕಣ್ಣಿಗೆ ಕಣ್ಣು, ಇದೆಂತ ಉತ್ತರ ಇದು? ಇಂಥವನು ಅಂತ ಹೇಳ್ರೆ ಕಪ್ಪಗಿದ್ದಾನೆ, ದಪ್ಪಗಿದ್ದಾನೆ, ಹಾ ಏನೇನೋ ಉತ್ತರ ಕೊಟ್ಬಿಟ್ರಲ್ಲ, ಸರಿ ಆಗ್ಲಿಲ್ಲ. ಅನನುರೂಪಂ ಪ್ರತಿವಚನಂ ಶ್ರೋತ್ರಸ್ಯ ಶ್ರೋತ್ರಂ ಇತಿ. ಈ ಶ್ರೋತ್ರಸ್ಯ ಶ್ರೋತ್ರಂ ಎಂಬ ಉತ್ತರವೇ ಸರಿ ಆಗ್ಲಿಲ್ವಲ್ಲ, ನೈಷ ದೋಷ. ಹಾಗಲ್ಲಪ್ಪ, ಉತ್ತರ ಶ್ರುತಿ ಗೊತ್ತಿದೆ, ಶ್ರುತಿ ಅಂದ್ರೆ ನಮ್ಮ ಸ್ವಾನುಭವವೇ. ಅನುಭವಕ್ಕೆ ಗೊತ್ತಾದ್ರೂ ಕೂಡ ಅನುಭವಕ್ಕೆ ಶಬ್ದ ಇರೋಲ್ಲ, ಆಗಲ್ಲ, ಹೇಳಬೇಕಾಗಿಲ್ಲ, ಹೇಳಕ್ ಬರೋದಿಲ್ಲ, ಎರಡೂ ಸರಿಯೇ. ಯಾಕೆ ತಸ್ಯ ಅನ್ಯಥಾ ವಿಶೇಷ ಅನವಗಮಾತ್. ಆ ದೇವನಿದಾನಲ್ಲ ಅರಿವಿನ ಅವನೊಬ್ಬನೇ ಇದ್ರೆ ಬೇರೆ ವಿಶೇಷ ಅವನಲ್ಲಿ ಇಲ್ಲ. ಈ ವಿಶೇಷಗಳನ್ನ ಅಪವಾದ ಮಾಡ್ತಾ ಅವನ್ ಇಂಥವನು ಅಂತ ಹೇಳ್ಬೇಕೆ ಹೊರತು ಅವನೊಬ್ಬನೇ ಇರ್ತಾನಲ್ಲ ಒಂದು ಅನುಭವದಲ್ಲಿ, ಅಲ್ಲಿ ವಿಶೇಷವೇ ಇಲ್ಲ. ಎಲ್ಲಿರ್ತಾನ ಒಬ್ಬನೇ? ಹಾ, ಅವನ್ ಹೇಗಿದ್ದಾನೆ ನಿದ್ದೆಯಲ್ಲಿ? ತಾನೇ ಕಿವಿನ ಕಪ್ಪೋ ಬಿಳುಪೋ ಅರಿವಿನ ಸ್ವರೂಪವನ್ನು ಕತ್ಲೆ ಅಂತಾರ, ಏನು ಕಾಣದೆ ತರ ಕಪ್ಪಾಗಿ ಅಲ್ಲ, ಅರಿವಿನ ಸ್ವರೂಪ ಕತ್ಲೆಯೇ ಬರೋಲ್ಲ ಅಲ್ಲೇ. ಆದ್ರೂ ಕೂಡ ನಿದ್ದೆಯಲ್ಲಿ ಏನು ಗೊತ್ತಾಗದೆ ಕಪ್ಪಾಗಿ ಬದುಕೋಬಿಟ್ಟಿದೆ, ಕತ್ಲೆ ತರ ಇತ್ತು. ಕತ್ಲೆ ಮಾಡಿದ್ರೆ ನಿದ್ದೆ ಬರುತ್ತೆ. ಏನೇನೋ ಆರೋಪಗಳು. ವಿಶೇಷವನ್ನು ಹುಡುಕ್ತಾ ಇರೋ ಬುದ್ಧಿಗೆ ವಿಶೇಷ ಸಿಕ್ಕದೆ ಹೋದ್ರೆ ಗಲಿಬಿಲಿ ಆಗ್ಬಿಡುತ್ತೆ, ಟಚ್ ಆಗ್ಬಿಡತ್ತೆ. ಅಯ್ಯೋ ಅರ್ಥವೇ ಅಲ್ಲ ಕಣೋ, ಇವ್ರು ಹೇಳ್ತಾರೆ ಏನಪ್ಪ, ಇದು ಹೇಗೆ ತಿಳ್ಕೊಳ್ಳೋದು ಅಂತ. ಈ ರೀತಿ ಆ ಚೈತನ್ಯ ಸ್ವರೂಪವು ಬೇರೆ ರೀತಿಯಾದ ತನ್ನದೇ ಆದ ವಿಶೇಷವನ್ನು ಇಟ್ಕೊಂಡಿಲ್ಲ. ಅವನು ತನ್ನದ ವಿಶೇಷ ಇದ್ದಿದ್ರೆ ಬಿಳಿ ಬಟ್ಟೆ ಕೆಂಪು ಬಟ್ಟೆ ಹಾಕೊಂಡವನು, ಇಂಥ ಜೂಟ್ ಬಿಟ್ಟವನು, ಇದನ್ನ ಹಾಕೊಂಡವನು, ತಿಲಕ ಹಾಕೊಂಡವನು, ಮೇಧಾವಿ ಹಾಕೊಂಡು ಏನಾದ್ರು ಹೇಳ್ಬೋದಾಯ್ತು. ಯಾವ ವಿಶೇಷವೂ ಇಲ್ಲ. ಈ ಮೇಧಾವಿ ಹಾಕೊಂಡವ್ರಲ್ಲ ಕೆಟ್ಟ ರೂಪ. ಕೆಟ್ಟ ರೂಪ ಅಂದ್ರೆ ಬೈಯೋಕಲ್ಲ ಕಳ, ಹೇಗೆ ಸರಿ. ಯದಿ ಶ್ರೋತ್ರಾದಿ ವ್ಯಾಪಾರ ವ್ಯತಿರಿಕ್ತೇನ ಸ್ವವ್ಯಾಪಾರೇಣ ವಿಶಿಷ್ಟ ಶ್ರೋತ್ರಾದಿ ನಿಯೋಕ್ತ ಅವಗಮ್ಯೇತ ದಾತ್ರಾದಿ ಪ್ರಯೋಕ್ತೃವತ್ ತದಾ ಇದಂ ಅನನುರೂಪಂ ಪ್ರತಿವಚನಂ ಸ್ಯಾತ್. ಎಷ್ಟು ಚೆನ್ನಾಗಿದೆ ನೋಡಿ. ಅವರದೇ ಆದ ಒಂದು ಸ್ಪೆಷಲ್ ಕ್ರಿಯೆ ಇದ್ದಿದ್ದರೆ ತಾನೇ ತಾನಾಗಿದ್ದಾಗ ಶ್ರೋತ್ರಾದಿ ವ್ಯಾಪಾರಗಳಿಗಿಂತ ಬೇರೆ ನೋಡೋದು, ಕೇಳೋದು, ಯೋಚನೆ ಮಾಡೋದು, ಉಸಿರಾಡೋದು ಈ ಕ್ರಿಯೆಗಳಲ್ಲದೆ ಇದು ಈ ಕ್ರಿಯೆಗಳನ್ನು ಬಿಟ್ಟು ತನ್ನದೇ ಆದ ಏನಾದ್ರೂ ಒಂದು ಕ್ರಿಯೆ ಇದ್ದಿದ್ದರೆ ಆಗ ಈ ಉತ್ತರ ತಪ್ಪಾಗ್ತಿತ್ತು. ಆ ಥರ ಯಾವ ಕ್ರಿಯೆ ಇಲ್ಲ. ಆ ಮನುಷ್ಯನ ಹೇಳಬೇಕಾದ್ರೆ ಕ್ರಿಯೆ ಜೊತೆಯಲ್ಲೇ ವ್ಯಕ್ತಿಯ ಹೆಸರು ಹೇಳೋದು. ಗುಣವಾಚಕವಾದರೂ ಕ್ರಿಯೆ ಪ್ರಧಾನ. ಅವ್ರು ಪಾಠ ಹೇಳೋರು, ಅವರಿಂಥ ಪೀಠಾಧಿಪತಿಗಳು, ಅವರು ಅಡಿಗೆ ಮಾಡೋರು, ಕ್ರಿಯೆಯೇ ಮುಖ್ಯವಾದ್ದು. ಕ್ರಿಯೆಗಳು ವಿಶೇಷಣವಾಗತ್ತೆ, ಗುಣಗಳು ದಪ್ಪಗಿದ್ದಾರೆ ಕಪ್ಪಗಿದ್ದಾರೆ ಅದು ವಿಶೇಷಣವಾಗತ್ತೆ. ಅದು ಕ್ರಿಯೆ ಅನ್ನೋದು ಹತ್ರ ನಮ್ಗೆ ಹೇಳೋಕೆ. ಏನ್ ಮಾಡ್ತಾರ ಅವರ ಊರಲ್ಲೇ ಏನ್ ಕೇಳ್ತಾರೆ ಅಂದ್ರೆ ಏನ್ ಮಾಡ್ತಾ ಇರೋರು ಅವರು ಅಂತ. ಅವನ್ ಪಾಠ ಹೇಳ್ತಾರೆ, ಏನ್ ದುಡಿತಾರೆ, ಇಂಥ ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಒಟ್ಟು ಕ್ರಿಯೆಯೆಂದೇ ಹೇಳ್ಕೊಂಡು ಇಡೀ ವ್ಯವಹಾರವೆಲ್ಲ ಕ್ರಿಯಾ ಪ್ರಧಾನ. ತೀರ್ಥ ತಗೊಂಡ್ರು. ಹೀಗೆ ಶ್ರೋತ್ರಾದಿಗಳನ್ನು ನಿಯೋಗ ಮಾಡೋನು ತನ್ನದೇ ಆದ ಒಂದು ವ್ಯಾಪಾರದಲ್ಲಿ ಕಿವಿ ಹೋಗು ಅಂತ ಹೇಳಿ ಹೊಡೆದಿದ್ರೆ ಅವಾಗ ಅವನ ಕೆಲಸನ ಹೇಳ್ಬೋದಾಯ್ತು. ಏನು ಸುಮ್ಮನೆ ಇದ್ದಾನೆ,
ಪ್ರೇರಣೆ ಮಾಡ್ತಾನೆ. ಸುಮ್ಮನಿದ್ದಾನೆ ಅವನ ಇಚ್ಛೆ, ಸುಮ್ಮನಿದ್ದಾನೆ ಅವನ ಶಕ್ತಿ. ಏನು ಶಕ್ತಿನೂ ಕೊಟ್ಟಿಲ್ಲ, ಇಚ್ಛೆನೂ ಮಾಡಿಲ್ಲ, ಪ್ರೇರಣೆನೂ ಮಾಡಿಲ್ಲ. ಹಾಕ್ಬಿಟ್ರು ಅವನ ತನ್ನ ಮೇಲೆ. ಏನಂತ? ಅವನ ಇಚ್ಛೆಯಿಂದ, ಅವನ ಪ್ರೇರಣೆಯಿಂದ, ಅವನ ಶಕ್ತಿಯನ್ನು ಬಳಸಿಕೊಂಡು ಅವನಿಗೋಸ್ಕರ. ಅವನೋ ನೀನೋ ನಾನಾ? ಯಾರವನ? ನಾನಾ? ನೀನಿಲ್ಲದ ನಾನು. ಇದಲ್ಲ ನಾನು ಅಂದ್ರೆ ಶಬ್ದ ಹೊಂದೋದಿಲ್ಲ, ಶಬ್ದ ಇಲ್ಲ. ಈ ರೀತಿಯಾಗಿ ಹಾಗೆ ಬೇರೆಯಾದ ಒಂದು ಕ್ರಿಯೆ ತಿಳಿದು ಬಂದಿದ್ದರೆ ಧಾತ್ರಾದಿ ಪ್ರಯೋಕ್ತೃವತು. ಅಂದ್ರೆ ಈ ಕುಡ್ಲಿ ಕತ್ತಿ ತಗೊಂಡು ಪ್ರಯೋಗ ಮಾಡೋನು ತಂದೆ ಆದ ಬೇರೆ ಕ್ರಿಯೆ ಇರುತ್ತೆ, ಕೊಡ್ಲಿಲೂ ಕ್ರಿಯೆ ಇರುತ್ತೆ. ಹಾಗೆ ಇವನಿದೇ ಆದ ಪ್ರಯೋಗವಾದ ಕ್ರಿಯೆ ಇದ್ದಿದ್ರೆ ಹೇಳ್ಬಹುದಾಗಿತ್ತು. ಧಾತ್ರಾದಿ ಪ್ರಯೋಕ್ತೃವತ್, ಧಾತ್ರಾದಿಗಳನ್ನು ಪ್ರಯೋಗಿಸನು ತನ್ನಲ್ಲೂ ಹಾಗೆ ಕ್ರಿಯೆ ಇಟ್ಕೊಡ್ತಾನೋ ಆಗ ತದಾ ಇದಮ್ಮ ಅನರೂಪಂ ಪ್ರತಿವಚನ. ಆಗ ನೀನು ಆಕ್ಷೇಪಣೆ ಮಾಡ್ಬೋದಾಯ್ತು. ಅವನಲ್ಲಿ ಏನು ಕ್ರಿಯೆಯೇ ಇಲ್ಲ, ಸುಮ್ಮನಿದ್ದಾನೆ. ಭೂಮಿ ಗರ 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 ತಿರುಗ್ತಾ ಇದೆ, ಸೂರ್ಯ ತಿರುಗಿಸ್ತಾನೆ. ಹಾರ ಕೊಟ್ರು ಸೂರ್ಯನ ಮೇಲೆ. ಪಾಪ ಏನೂ ಮಾಡಿಲ್ಲ ಸೂರ್ಯ, ಸುಮ್ಮನೆ ಬೆಳಗ್ತಾನೆ ಅನ್ಬಿಡೋದು, ತಿರುಗಿಸ್ತಾನೆ ಅನ್ಬಿಡೋದು, ಬಿಸಿ ಮಾಡ್ತಾನೆ. ಅವನೇ ಬಿಸಿ, ಅವನೇನು ಬಿಸಿನೂ ಮಾಡಲ್ಲ, ಏನು ಅವನ ಬಾಡಿಗೆ ಅವನಿಗೆ. ನತ್ವಿಹ ಶ್ರೋತ್ರಾದೀನಾಂ ಪ್ರಯೋಕ್ತ. ಇಲ್ಲಿ ಅವನ ಪ್ರಯೋಗದಿಂದ ನಡೆಯತ್ತೆ ಅಂತ ಹೇಳಿ ಪ್ರಯೋಗಿಸಲ್ಲ ಅಂತ ಎರಡೂ ಯಾಕೆ ಹೇಳ್ತೀರಿ? ಚೈತನ್ಯರ ಸನ್ನಿಧಿಯಿಂದ ಎಲ್ಲ ನಡೆಯತ್ತೆ ಅಂತ ಒಂದ್ಸಲ ಹೇಳೋದು, ಅದ್ರ ತಲೆ ಮೇಲೆ ಹಾಕೋದು ಆರೋಪನ. ಅವ್ನು ಏನು ಮಾಡಿಸ್ತಾ ಇಲ್ಲ ಇನ್ನೊಂದ್ ಕಡೆಯಿಂದ ಹೇಳೋದು, ನ ಕರ್ತೃತ್ವ ನ ಕರ್ಮ. ಎರಡೂ ಯಾಕೆ ಹೇಳ್ತೀರಿ ಅಂದ್ರು. ನಾನು ಹೇಳಿದೆ ಸ್ವಲ್ಪ ತಡಿ, ಇದ್ರೊಂದು ಸ್ವಾರಸ್ಯ ಇದೆ. ಏನ್ ಸ್ವಾರಸ್ಯ ಇದೆ ಅಂದ್ರೆ, ಅವನಲ್ಲಿ ಕ್ರಿಯೆ ಇಲ್ಲದೆ ಇರೋದ್ರಿಂದ ಅದು ಪ್ರೇರಿಸ್ತಾನೆ, ಅವನಲ್ಲದೆ ಬೇರೆ ಇಲ್ಲ ಅಂತ ಅವನೇ ಪ್ರೇರಿಸ್ತಾನೆ, ಅವನದೇ ಶಕ್ತಿ, ಅವನಿಗೋಸ್ಕರವೇ ಮಾಡ್ತಾ ಇರೋದು ಅಂತ ಎಲ್ಲ ಹೇಳಿದ್ವಿ. ಆದ್ರೆ ಅವನಲ್ಲಿ ಅದೆಲ್ಲ ಇಲ್ಲ. ಅವನು ಪ್ರೇರಿಸ್ತಾನೆ, ಕ್ರಿಯೆ ಇಲ್ಲ, ಅವನಿಗೆ ಯಾವುದು ಶಕ್ತಿ ಕೊಡಬೇಕು ಅಂತಿಲ್ಲ, ಇವರು ನಮ್ಮವರು ಬೇರೆಯವರು ಅಂತಿಲ್ಲ. ಆದ್ರೆ ಅವನೇನೋ ಮಾಡ್ತಾ ಇಲ್ಲ. ಇನ್ನು ಅವನಿಗಿಂತ ಬೇರೆ ಯಾವ್ದು ವಸ್ತುವೂ ಇಲ್ಲ ಪಾಪ, ಇಂದ್ರಿಯಗಳು ಇಲ್ಲ, ದೇಹವೂ ಇಲ್ಲ, ಏನೂ ಇಲ್ಲ. ಈಗ ತಲೆ ಮೇಲೆ ಹಾಕೋಕೆ ಆರೋಪ ಮಾಡಿದ್ದಕ್ಕೆ ಶಾಸ್ತ್ರ ಒಂದಷ್ಟು ಆರೋಪ. ಇದನ್ನೇ ಹೇಳೋದು ನಾವು. ಗೊತ್ತಿದ್ದು ಶಾಸ್ತ್ರ ಪರಮಾತ್ಮನಲ್ಲಿ ಆರೋಪ ಮಾಡೋದ್ರಿಂದ ಅದಕ್ಕೇನು ಹೇಳ್ತೀವಿ? ಅಧ್ಯಾರೋಪ ಅಂತೀವಿ. ತಪ್ಪಾಯ್ತು ತಿಳ್ಕೊಂಡು ನಾವು ಮಾಡಿದ್ರೆ ನಿಂದ ಆರೋಪ ಹಾಳಾಗಿ ಹೋಗ್ತೀಯ. ಶಾಸ್ತ್ರ ತಿಳಿಸೋಕೆ ಆರೋಪ ಮಾಡೋದು ಒಳ್ಳೇದು ಅಂತಾರೆ. ಎರಡೂ ಆರೋಪ. ಒಂದು ದೃಷ್ಟಿಯಿಂದ ಆರೋಪದಲ್ಲಿ ಏನು ವ್ಯತ್ಯಾಸವಿಲ್ಲ. ಶಾಸ್ತ್ರ ಗುರುಗಳು ಹೇಳಿದ್ರೆ ಒಳ್ಳೇದಂತೆ, ಅದೇ ಮಾತು ನೀವು ಹೇಳಿದ್ರೆ ತಪ್ಪು. ಯಾಕಂದ್ರೆ ನೀವೊಂದು ದಡ್ರು ಅಷ್ಟೇ. ದಡ್ರು ಅವ್ರನ್ನ ಬೈಯೋ ಕರೆಕ್ಟ್ ಆಗಿದೆ, ಒಳ್ಳೆ ಚೆನ್ನಾಗಿದೆ. ಹೀಗೆ ನತ್ಯ ಶ್ರೋತ್ರಾದೀನಾಂ ಪ್ರಯೋಕ್ತ ಸ್ವವ್ಯಾಪಾರ ವಿಶಿಷ್ಟೋ ಲವಿತ್ರಾದಿವತ್ ಅಧಿಗಮ್ಯತೆ. ಲವಿತ್ರಾದಿವತ್ ಬಿಡಿಸೋ ನೋಡ. ಆದಿ ಶಬ್ದನ್ ಬಿಡಿಸಿ ಹೇಳು ಅಂತ ಹೇಳಿದೆ. ನೀ ಅಲ್ಲಿ ನೋಡ್ಬೇಡ, ಬುದ್ಧಿವಂತ ಗುರುಗಳು. ಗೊತ್ತಾಗ್ಬಿಡ್ತೋ, ಗೊತ್ತಾಗ್ಲಿಲ್ವಾ? ಲವಿತ್ರ ಅಂದ್ರೇನೋ ಕುಡುಗೋದು. ಲವಿತ್ರ ಆದಿಯನೋ ಲವಿತೃ ಆದಿನೋ ಒಂದು ಸಂದೇಹ. ಲವಿತ್ರ ಆದಿ ಅಲ್ಲ, ಲವಿತ್ರ ಆದಿಯ. ಲವಿತೃ ಆದಿ, ಲವಿತಾ. ಕೊಯ್ಯುವವನು ಕುಡುಗೋಲು ಮೊದಲಾದಂತೆ ಅಲ್ಲ. ಸಾಮಳ ಕೊಯ್ಯುವವನಲ್ಲಿ ಒಂದು ಕ್ರಿಯೆ ಇದೆ, ಕುಡುಗೋಲಲ್ಲಿ ಒಂದು ಕ್ರಿಯೆ ಇದೆ, ಕೊಯ್ಯುವವನಲ್ಲೂ ಕ್ರಿಯೆ ಇದೆ. ಕ್ರಿಯೆ ಅನ್ನೋದು ದಾತ್ರಾದಿ ಅಂದ್ರೆ ಅದು ದಾತ್ರ ಆದಿ ಅಲ್ಲಾದ್ರೆ ದಾತ್ರಾದಿ ಮಾಡ್ಬೋದು. ಎರಡೂ ಮಾಡಕ್ ಬರ್ತಲ್ಲೋ. ದಾತೃ ಆದಿ, ದಾತ್ರಾದಿ, ದಾತ್ರಂ ಆದಿ, ದಾತ್ರಾದಿ ಎರಡೂ ಆಗತ್ತೆ. ದಾತ್ರಂ ಆದಿನೇ ಮಾಡಿದ್ದಾರೆ, ಅಲ್ಲಿ ಕುಡುಗೋಲು ಮಾಡಿದ್ದಾರೆ, ಇಲ್ಲಿ ಕುಯ್ಯುವವನು ಮಾಡಿದ್ದಾರೆ. ಲವಿತ್ರಾದಿ ಅಲ್ಲಿ ದಾತ್ರಾದಿ ಪ್ರಯೋಕ್ತೃವತ್ ಇದೆ ಅಲ್ವಾ? ದಾತ್ರಾದಿ ಪ್ರಯೋಕ್ತೃ ಅಂತ ಇರೋದ್ರಿಂದ ಅಲ್ಲಿ ದಾತೃ ಮಾಡಕ್ ಬರಲ್ಲ. ಸರಿ ಆಯ್ತು. ಇಲ್ಲಿ ಲವಿತ್ರಾದಿವತ್ ಅಷ್ಟೇ ಇದೆ, ಲವಿತ್ರಾದಿ ಪ್ರಯೋಕ್ತೃವತ್ ಇಲ್ಲ. ಆದ್ರೆ ಇನ್ ಕುಯ್ಯೋನು, ಅಲ್ಲಿ ಕೊಡುಗೋದು. ಆಮೇಲೆ ಬಹಳ ಗುರುಗಳ ವ್ಯಾಖ್ಯಾನ, ಆ ಗುರುಗಳ ಇದಿದೆಯಲ್ಲ, ತುಂಬಾ ವಿವೇಕ, ಅಚ್ಚುಕಟ್ಟು. ಎಷ್ಟು ಬೇಕೋ ಅಷ್ಟು ನೀವು ಹುಡುಕೊಳ್ಬೇಕಾದ್ರೆ ಹೊಸ ಅರ್ಥನ ನಿಮ್ಮ ಭಕ್ತಿಯಿಂದ, ನಿಮ್ಮ ಅನುಭವದಿಂದ ನೋಡ್ಬೇಕೆ ಹೊರತು ಅಲ್ಲಿ ಭಾಷ್ಯ ಎಷ್ಟು ಅಷ್ಟೇ. ನಾವು ಬೆರಕೆ ಮಾಡಲ್ಲ ಭಾಷ್ಯಕ್ಕೆ ಅಂತ. ನೀವು ಪಾಠ ಹೇಳಿಸ್ಕೊಳ್ಳೋ ಹೇಳ್ಬಹುದು, ಅವ್ರು ಬೆರಕೆ ಮಾಡಲ್ಲ. ಹೀಗೆ ಕಿವಿ ಮುಂತಾದವುಗಳನ್ನ ಪ್ರೇರಿಸುವವನು ತನ್ನದೇ ಆದ ವ್ಯಾಪಾರದಿಂದ ಕೂಡಿದವನು ಆಗಿಲ್ಲ. ಹಾಗೆ ಲವಿತ್ರ ಕುಯ್ಯೋವನಿಗೆ ತನ್ನದೇ ವ್ಯಾಪಾರ ಇದೆಯೋ ಹಾಗೆ ಈ ಪ್ರೇರಣೆ ಮಾಡುವ ಚೈತನ್ಯಕ್ಕೆ ತನ್ನದೇ ಆದಂತಹ ಕ್ರಿಯೆ ಅನ್ನೋದು ಏನೇನೂ ಇಲ್ಲ.
ಶ್ರೋತ್ರಾದೀನಾಮೇವ ತು ಸಂಹತಾನಾಂ ವ್ಯಾಪಾರೇಣ. ಶ್ರೋತ್ರಾದೀನಾಮೇವ ತು ಸಂಹತಾನಾಮೇವ ಯಾಕ ಸಂಹತಾನಾಂ ವ್ಯಾಪಾರೇಣ ಏನೋ ಓದ್ತಿಯಲ್ಲ. ಆಲೋಚನ ಸಂಕಲ್ಪ ಅಧ್ಯವಸಾಯ ಲಕ್ಷಣೇನ ಆಲೋಚನ ಸಂಕಲ್ಪ ಅಧ್ಯವಸಾಯ ಲಕ್ಷಣೇನ ಫಲಾವಸಾನ ಲಿಂಗೇನ ಅವಗಮ್ಯತೆ. ಯಾವಸಾಲಿಂಗೇನ ಅವಗಮ್ಯತೆ. ಅಸ್ತಿ ಶ್ರೋತ್ರಾದಿಭಿಃ ಅಸಂಹತಃ ಐಹಿ ಶ್ರೋತ್ರಾದಿಭಿಃ ಅಸಂಹತಃ ಯತ್ ಪ್ರಯೋಜನ ಪ್ರಯುಕ್ತಃ ಯತ್ ಪ್ರಯೋಜನ ಪ್ರಯುಕ್ತಃ ಶ್ರೋತ್ರಾದಿ ಕಲಾಪಃ. ಶ್ರೋತ್ರಾದಿ ಕಲಾಪಃ. ಈಗ ಭಾಷ್ಯಕಾರರು ಮಂತ್ರವನ್ನ ಅನುಭವಕ್ಕೂ ಯುಕ್ತಿಗೂ ಹೊಂದಿಸಿ ಹೇಳ್ತಾ ಇದ್ದಾರೆ. ದೃಷ್ಟಾಂತವೇನೋ ಕೊಟ್ರು. ಈಗ ಏನ್ ಹೇಳ್ತಾ ಇದ್ದಾರೆ, ಶ್ರೋತ್ರಾದೀನಾಮೇವತು ಸಂಹತಾನಾಂ ಅಂದ್ರು. ಇವು ಅನೇಕ ವಸ್ತುಗಳು ಕೂಡ್ಕೊಂಡು ಒಂದ್ ದೇಹದಲ್ಲಿ ಇವೆ. ಒಂದು ಕಣ್ಣು ಅಂದ್ರೆ ಕಣ್ಣು ಒಂದಿದೆ ಅಂದ್ಕೊಳ್ಳಿ, ಎರಡು ಕಣ್ಣು ಅಂದ್ರೆ ಎರಡು ಗೋಳಕ, ಒಂದು ಕಣ್ಣು, ಒಂದು ಕಿವಿ, ಒಂದು ಮೂಗು, ಒಂದು ಎಲ್ಲ ಬೇರೆ ಬೇರೆ ಅಲಗಲಗ್, ಆದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಬ್ಬನಿಗೋಸ್ಕರ ಮಾಡ್ತಾ ಇದೆ. ಇದು ಒಂದು ಮನುಷ್ಯನಿಗೆ ಅನ್ವಯ ವ್ಯತಿರೇಕ. ಅನೇಕವು ಸೇರಿ ಒಟ್ಟಾಗಿ ಒಬ್ಬರಿಗೆ ಮಾಡಿದ್ರೆ ಆ ಒಬ್ಬ ಆ ಅನೇಕರಲ್ಲಿ ಸೇರಿಲ್ಲ, ಬೇರೆಯವನು, ಆ ಬೇರೆ ವಿಲಕ್ಷಣ. ಅದು ಹೇಗೆ ಅಂದ್ರೆ ಇದೆಲ್ಲ ಅಚೇತನ, ಅವನ್ ಚೇತನ. ಯಾರು ಕ್ರಿಯೆಯನ್ನ ತಮ್ಮ ಮೇಲೆ ಹೇರ್ಕೋತಾರೋ, ಅಂದ್ರೆ ತಾವೇ ಕ್ರಿಯೆಯ ಒಳಗಾಗ್ತಾರೋ ಅದೆಲ್ಲ ಅಚೇತನವೇ. ಅದ್ರಲ್ಲಿ ಸೇರ್ಕೊಳ್ಳದೆ ಇರ್ತಾನಲ್ಲ ಅವನು ಚೇತನ. ಲೌಕಿಕ ದೃಷ್ಟಾಂತ ಕೊಡ್ಬೋದು, ಅದ್ರ ದೃಷ್ಟಾಂತದ ವಿವಕ್ಷಿತಾಂಶ ತಗೋಬೇಕು. ಈಗ ಬಸ್ ಇದೆ, ಅದು ಗಾಲಿ ಚಕ್ರ ಎಲ್ಲ ಓಡುತ್ತೆ, ಆದ್ರೆ ಒಬ್ಬ ಒಳಗಡೆ ಸುಮ್ಮನೆ ಕೂತ್ಕೊಂಡಿರ್ತಾನೆ, ಅವನಿಗೋಸ್ಕರ ಬಸ್ ಓಡೋದು. ಅವನು ಚೇತನ. ನಮ್ಮ ವ್ಯವಹಾರದಲ್ಲಿ ಚೇತನ, ಯಾಕಂದ್ರೆ ಶರೀರವನ್ನು ಇಟ್ಕೊಂಡು ಹೇಳೋದಲ್ಲ, ಆ ಚೇತನಿಗೋಸ್ಕರ ಆ ಬಸ್ ಓಡುತ್ತೆ. ಹಾಗೆ ಅಚೇತನವಾದದ್ದಲ್ಲಿರೋ ಕ್ರಿಯೆಗಳು ಒಬ್ಬ ಬೇರೆಯಾದ ಒಬ್ಬ ಚೇತನಿಗೆ, ವಿಲಕ್ಷಣನಾದ ಅವುಗಳಿಗಿಂತ ಬೇರೆಯಾದ ಒಬ್ಬ ಚೇತನನಿಗೋ ಹಾಗೆ ದೇಹದಲ್ಲೂ ಅಂತ ಭಾಷ್ಯಕಾರ ಹುಡುಕ್ರಿ ನೀವು. ಕಣ್ಣಾಮುಚ್ಚಾಲೆ ಆಟ ಏನಂತ, ಇಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ, ಎಲ್ರೂ ಅಚೇತನರೇ, ಎಲ್ಲ ಒಟ್ಟಾಗಿ ಮಾಡ್ತಾರೆ. ಯಾರೋ ಒಬ್ಬ ಬೇರೆಯಾಗಿದ್ದಾನೆ, ಅವನು ಇವ್ರ ಜೊತೆ ಸೇರ್ಕೊಂಡು ಇಲ್ಲ, ತನ್ನದೇ ಆದಂಥ ಕ್ರಿಯೆಯನ್ನು ಇಟ್ಕೊಂಡಿಲ್ಲ. ಅವನು ಯಾರು ಹುಡುಕ್ರಿ, ಅನುಭವದಿಂದ ಹುಡುಕ್ಬೇಕು, ತರ್ಕದಿಂದ ಅಲ್ಲ. ಅದೊಂದು ನ್ಯಾಯ ಕೊಟ್ಟದ್ದು ಅನ್ವಯ ವ್ಯತಿರೇಕ ಹುಡುಕೋಕೆ. ಅವನ್ನ ತಿಳ್ಕೊಂಡ್ರೆ ಆಗ ಮಂತ್ರಾರ್ಥ ನಿಮ್ಗೆ ಗೊತ್ತಾಗುತ್ತೆ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ ಸೋ ಯದ್ವಾಚಂ. ಈ ರೀತಿ ಸಂಹತಾನಾಂ ವ್ಯಾಪಾರೇಣ. ಯಾವ ವ್ಯಾಪಾರ ಅಂದ್ರೆ ಕ್ರಿಯೆಗಳು. ವ್ಯಾಪಾರ ಅನ್ನೋ ಕನ್ನಡ ಅರ್ಥದಲ್ಲಿ ಬೇರೆ ಅರ್ಥ, ಸಂಸ್ಕೃತ ವ್ಯಾಪಾರ ಅಂದ್ರೆ ಕ್ರಿಯೆ ಅಂತ ಅಷ್ಟೇ ಅರ್ಥ. ಆಲೋಚನಾ ಸಂಕಲ್ಪ ಅಧ್ಯವಸಾಯ. ಆಲೋಚನಾ ಅಂದ್ರೆ ಇಂದ್ರಿಯ ಕ್ರಿಯೆಗಳು ಅಂತ ಹೇಳಿದ್ರಲ್ಲ, ಇಂದ್ರಿಯ ಚೇಷ್ಟೆಗಳಿಗೆ ಆಲೋಚನಾ ಅಂತಲೋ, ಮನಸ್ಸಿನ ಚೇಷ್ಟೆಗಳಿಗೆ ಸಂಕಲ್ಪ ಅಂತಲೋ, ಬುದ್ಧಿಯ ಚೇಷ್ಟೆಗೆ ಅಧ್ಯವಸಾಯ ಅಂತ. ಈ 3 ಥರ ಕ್ರಿಯೆಗಳು. ಇಂದ್ರಿಯಗಳು ಆಲೋಚನೆ ಕ್ರಿಯೆ ಮಾಡುತ್ತೆ, ತಂದು ಮಾಹಿತಿ ಕೊಡುತ್ತೆ. ಏನೇನಿದೆ ಪ್ರಪಂಚದಲ್ಲಿ ಮಾಹಿತಿ ಕೊಡ್ತೀವಿ ಅಂತ ಇಂದ್ರಿಯಗಳು ತಂದು ಕೊಡುತ್ತೆ. ಬೇಕೋ ಬೇಡವೋ ಗೊತ್ತಿಲ್ಲ, ಅಂತೂ ಅದು ತರುತ್ತೆ. ಅಲ್ಲ, ಆ ತತ್ಕಾಲದಲ್ಲಿ ತಂದು ಕೊಡೋದ್ರಿಂದ ಆಲೋಚನೆ ಅಂತ ಅಷ್ಟೆ. ಆಯಾ ಕಾಲದ ಮಾತ್ರ ಅದು. ಇಂದ್ರಿಯಗಳಿಗೆ ಭೂತ ಭವಿಷ್ಯ ಇಲ್ಲ, ಮನಸ್ಸಿಗಿದೆ. ಆ ಇಂದ್ರಿಯಗಳು ತಂದುಕೊಟ್ಟ ಮಾಹಿತಿಯನ್ನು ಹಿಂದಿನ ಮುಂದಿನ ಇದೆಲ್ಲ ನೋಡ್ಕೊಂಡು ಮನಸ್ಸು ಆಲೋಚನೆ ಮಾಡಕ್ಕೆ ಶುರು ಮಾಡುತ್ತೆ. ಬುದ್ಧಿ ಇದು ಇಂಥದ್ದು, ಹಿಂದೆ ಹೀಗಿತ್ತು ಅಂತ ಹೇಳಿ ನಿರ್ಣಯ ಮಾಡುತ್ತೆ. ಮನಸ್ಸು ಆಲೋಚನೆ ಮಾಡ್ತಾರೆ ಅಂತ ಕನ್ನಡದಲ್ಲಿದೆ. ಕನ್ನಡದ ಆಲೋಚನೆ ಬೇರೆ, ಸಂಸ್ಕೃತ ಆಲೋಚನೆ ಬೇರೆ. ಸಂಸ್ಕೃತ ಆಲೋಚನೆ ಇಂದ್ರಿಯಗಳು ಕೇವಲ ವರ್ತಮಾನಕ್ಕೆ ಸೇರಿರೋದು. ಈಗ ಮುಂದಿರೋದು ಕಾಣುತ್ತೆ ಹೊರತು ಬೆಳಗ್ಗೆ ಅದನ್ನು ಈಗ ನೋಡುವುದು ನೋಡೋಕ್ ಬರಲ್ಲ, ಮುಂದಿಂದು ನೋಡೋಕ್ ಬರಲ್ಲ. ಮನಸ್ಸಿಗೆ ಆಗ್ಬಿಡತ್ತೆ. ಮನಃ ತ್ರೈಕಾಲಿಕ ವೃತ್ತಿ. ತ್ರೈಕಾಲಿಕ ವೃತ್ತಿ ತತ್ಕಾಲಿಕ ವೃತ್ತಿಯಲ್ಲೂ ಪರ್ಫೆಕ್ಷನ್ ಇದೆಯಲ್ಲೂ ಅಂತ ಪ್ರಶ್ನೆ ಮಾಡಬಾರ್ದು ಅಷ್ಟೇ. ಬೆಳಗ್ಗೆ ನೀವು ಯೋಚನೆ ಮಾಡ್ತೀವಲ್ಲ, ಇದ್ದ ಹಾಗೆ ಯೋಚನೆ ಮಾಡ್ತೀರಾ, ಮುಂದೆ ಆಗೋ ಹಾಗೆ ಯೋಚನೆ ಮಾಡ್ತೀರಾ, ಅದಲ್ಲ. ಒಂದಷ್ಟು ಹಿಂದೊಂದು ಯೋಚನೆ ಮಾಡುತ್ತೆ, ಮುಂದೊಂದು ಯೋಚನೆ ಮಾಡುತ್ತೆ. ಮುಂದೊಂದು ಕಲ್ಪಿಸತ್ತೆ, ಹಿಂದೊಂದು ನೆನೆಸ್ಕೊಳತ್ತೆ. ಯಾವುದೋ ಮನಸ್ಸು ಈಗಿಂದಕ್ಕೂ ಸೇರ್ಕೊಳತ್ತೆ. 3 ಮಾಹಿತಿಗಳನ್ನು ತಗೊಂಡು ಬುದ್ಧಿ ಕೊಡುತ್ತೆ. ಬುದ್ಧಿ ಹೇಳುತ್ತೆ, ಅಂದ್ರೆ ಮನಸ್ಸೇ ಬುದ್ಧಿ ಆಗೋದು. ಅದು ಇಂಥದ್ದೋ ಅಂತ ಒಂದು ಜ್ಞಾನ ಕೊಟ್ಟು ಆತ್ಮನಿಗೆ ಅರ್ಪಣೆ ಮಾಡುತ್ತೆ. ಇಲ್ಲಿಗೆ ಪಾತ್ರೆಯ ತಟ್ಟೆಯಲ್ಲಿಟ್ಟ ಹಣ್ಣುಗಳನ್ನೆಲ್ಲ ಜೋಡಿಸಿ ಆತ್ಮನ ಮುಂದೆ ತಗೊಂಡು, ಸ್ವಾಮಿ ಇದೆ ಇವತ್ತಿನ ವಿಷಯ ತಗೊಳ್ಳಿ ಅಂತ ಚೈತನ್ಯದ ಮುಂದೆ ಇಟ್ಟ ಹಾಗಾಯ್ತು. ಎಷ್ಟು ಚೆನ್ನಾಗಿ ಪ್ರತಿ ಕ್ಷಣದಲ್ಲೂ ನಡೆಸ್ತಾ ಇದ್ದಾನೆ ಅಂದ್ರೆ, ಸಂಹತಾನಾಂ ವ್ಯಾಪಾರೇಣ ಆಲೋಚನ ಸಂಕಲ್ಪ ಅಧ್ಯವಸಾಯ ಲಕ್ಷಣೇನ ಫಲಾವಸಾನ ಲಿಂಗೇನ. ಅದೆಲ್ಲ ತಂದಿದ್ದು ಕೊನೆಯಲ್ಲಿ ಗೊತ್ತಾಯ್ತು ಅನ್ನೋಕ್ಕೋಸ್ಕರ. ಎಷ್ಟೋ ಸಲ ಯಾರೋ ಹೇಳಿದ ಅರ್ಥವೇ ಆಗಿರಲ್ಲ, ಕೇಳೇ ಇರಲ್ಲ.
ಕಿವಿನ ಹೀಗೆ ಎಳ್ಕೊಂಡು ಏನ್ ಹೇಳಿದ್ರೆ ನಮಗಂತೂ ಈಗ ಚೆನ್ನಾಗಿ ಅನುಭವ ಆಗ್ಬಿಡ್ತು, ಕೆಪ್ಪಾಗ್ಬಿಡ್ತಲ್ಲ ಕಿವಿ. ಏನ್ ಹೇಳಿದ್ರೆ ಅದು ಹೇಳಿದ ಶಬ್ದ ಯಾವ್ದಕ್ಕೆ ಹೇಳಿದ್ರು, ಯಾವ್ದು ಅಂತ ಯೋಚನೆ ಮಾಡಿ ಅರ್ಥ. ಸ್ವಾಮಿ ಟಿಪ್ಪಣಿಯಲ್ಲಿ ಮೂರನ್ನು ಮನಸ್ಸೂತ್ರೆ ಮಾಡಿದ್ದಾರೆ. ಇಂದ್ರಿಯಗಳಿಗೂ ವಿಷಯಕ್ಕೂ ಸಂಬಂಧವಾಗಲು ಕೂಡದೇ ಆಗುವ ಅರಿವು ಆಲೋಚನವು. ಆಯ್ತು, ಮಾಡತಕ್ಕದ್ದು ಹೀಗೆ ಮಾಡತಕ್ಕದ್ದಲ್ಲ ಅಂತ ವಿಂಗಡಿಸೋ ಸಂಕಲ್ಪ. ಇದು ಇಂಥದ್ದು ಹೀಗೆ ಮಾಡ್ಬೇಕು ಅನ್ನಿಷ್ಟು ಅಧ್ಯವಸಾನ ಅಂತ. ಮೂರು ಮನಸ್ಸೇ ಅಲ್ಲಪ್ಪ. ಇಂದ್ರಿಯಕ್ಕೂ ವಿಷಯವಾಗುವ ಅರಿವು ಅಂದ್ರೆ ಇಂದ್ರಿಯ ಅರಿವೇ ಇಲ್ಲ ಅಂತ ಆಗ್ಬಿಡುತ್ತೆ ನೀವು ಹೇಳಿದ್ರೆ. ಟಿಪ್ಪಣಿ ಸರಿ, ಮನಸ್ಸು ಬೇಕು. ನೀನು ಏನ್ ಮಾಡ್ಬೇಕು ಅಂದ್ರೆ ಇಂದ್ರಿಯಕ್ಕೆ ಒಂದು ಅಸ್ತಿತ್ವ ಕೊಡಬೇಕು. ಮನಸ್ಸೇ ಇಂದ್ರಿಯವಾಗತ್ತೇನೋ ಒಂದು ವ್ಯಾಖ್ಯೂ ಇದೆ, ಒಪ್ಕೋಬೇಕಾಗತ್ತೆ. ಎಲ್ಲ ಮನಸ್ಸೇ. ಶೃಣ್ವತಿ ಭವತಿ ಶ್ರೋತ್ರಂ ಸ್ಪೃಶತಿ ಸ್ಪರ್ಶ ಉಚ್ಯತೆ ಜಿಘ್ರತಿ ಭವತಿ ಘ್ರಾಣಂ ಅಂತ ಮನಸ್ಸಿಗೆ ಅದು ಕೇಳುವಾಗ ಅದೇ ಕಿವಿ ಆಗತ್ತೆ ಅಂತ. ಅಂದ್ರೆ ಆ ಜಾಗಕ್ಕೆ ಮನಸ್ಸು, ಬರೀ ಮನಸ್ಸು ಬರಲ್ಲ, ಮನಸ್ಸಿನ ಜೊತೆ ನಾನು ಚೈತನ್ಯವೂ ಅಹಂಕಾರವೂ ಇಳ್ಕೊಂಡು ಆ ಮನಸ್ಸಿನ ಜೊತೆ ಬೆರಕೆಯಾಗಿ ಅದು ಕಿವಿ ಹತ್ರ ಸ್ಟೇಷನ್ಗೆ ಬಂದು ಕೂತ್ಕೊಂಡು ಏನ್ ಹೇಳಿದ್ರಿ ಆ ಶಬ್ದಾನು ತಾನೇ ಆಗಿ ಅದನ್ನ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಅದು ರಿಸಲ್ಟ್ ಮಾಡಿ ಇಂಥದ್ದು. ಬೇಗ ನಡೆಯೋದ್ರಿಂದ ಗೊತ್ತಾಗಲ್ಲ, ಬಹಳ ಕಷ್ಟಪ್ಪ. ಈ ಇಂದ್ರಿಯಗಳೆಲ್ಲ ವ್ಯತ್ಯಾಸ ಆಗ್ಬಿಟ್ರಂತೋ ಅಯ್ಯೋ, ಯಾರಿಗೂ ಬೇಡ. ನಾವು ಪ್ರಪಂಚದ ಯಾರಿಗೂ ಬೇಡ. ಒಳ್ಳೇದೋ ಕೆಟ್ಟದ್ದೋ ಹೇಳ್ರಿ, ಯಾರಿಗೂ ಬೇಡ ಅನ್ನೋದು. ಒಳ್ಳೇದಾ? ಬೇಜಾರಾಗತ್ತೆ. ಬೇರೆ ಸಂತೋಷ ಪಡೋ ಸಾಧನ ಇದ್ರೆ ಪರವಾಗಿಲ್ಲ, ಯಾರು ಹೇಳಲ್ಲ, ಏನು ಮಾತಾಡ್ಸಲ್ಲ, ಯಾರಿಗೂ ಬೇಡವಾದೆ ನಾನು. ಅಯ್ಯೋ, ನಮ್ಮನ್ನು ಯಾರು ಕೇಳೋರಿಲ್ಲ ಅನ್ಬಿಡ್ತಾನೆ. ಹೋಗ್ಲಿ ಬಿಡ್ರಿ. ಅಧ್ಯವಸಾಯ ಅವಗಮ್ಯತೆ ಅಸ್ತಿ ಶ್ರೋತ್ರಾದಿಭಿ ಅಸಂಹತಃ ಯತ್ಪ್ರಯೋಜನ ಪ್ರಯುಕ್ತ ಶ್ರೋತ್ರಾದಿ ಕಲಾಪ. ಓದಿದ್ವಲ್ವ? ಶ್ರೋತ್ರಾದಿಗಳ ಜೊತೆ ಸೇರ್ಕೊಳ್ಳದೆ ಇದ್ದವನು ಬಿಟ್ಟ, ನಿಮ್ ಜೊತೆ ಸೇರಲ್ಲ ಅಂದ. ಚೈತನ್ಯ ಯಾರ ಜೊತೆನೂ ಬೆರಕೆ ಆಗಲ್ಲ. ಪರಿಶುದ್ಧ ಅಸಂಗೋ ಹ್ಯಯಂ ಪುರುಷ. ಹೇಗೆ ಬೆಳಕು ಭೂಮಿಯಲ್ಲಿ ಸ್ವಲ್ಪವೂ ಅಂಟಿದೆ ಎಲ್ಲದರ ಮೇಲೂ ಬಿದ್ದಿರುತ್ತೋ ಹಾಗೆ ಚೈತನ್ಯ ಎಲ್ಲ ಇಂದ್ರಿಯ ಮನಸ್ಸು ಸೇರಿ ಒಂದು ಚೂರು ಸೇರ್ಕೊಳ್ಳೋದೇ ಇಲ್ಲ. ಜೊತೆಯಲ್ಲಿದ್ರು ಅಂಟಿಸ್ಕೊಳ್ಳಲ್ಲ. ಎಲ್ಲ ಜೊತೆಲಿ ಯಾರ ಜೊತೆ ಇದೆ. ಒಂದು ರೀತಿ ಕೃಷ್ಣ ಅವತಾರದ ಹಾಗೆ ಕಾಣುತ್ತೆ. ಅವನು ಹಾಗೆ ಮಾಡ್ದ. ಯಾರ ಜೊತೆನೂ ಸರಿಯಾಗಿ ಪ್ರೀತಿನೇ ತೋರಿಸ್ತಿಲ್ಲ. ಅಲ್ಲ, ಪ್ರೀತಿ ತೋರಿಸ್ದ, ಆದ್ರೂ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅವನ್ನ, ಅಥವಾ ಅವನ್ ಮಾಡಿದ್ದೇ ಆ ಕಳ್ಳಾಟವ ಏನೋ. ಒಟ್ಟು ಬಹಳ ರಹಸ್ಯವಾಗಿ ನಡ್ಕೊಂಡ. ಹೀಗೆ ಪರಮಾತ್ಮನ ಅರಿವು ಅನ್ನೋದು ಯಾವುದ್ರ ಜೊತೆನೂ ಸೇರ್ಕೊಳ್ದೆ ಇರೋದ್ರಿಂದ ಅಸಂಹತ. ಸಂಹತ ಅಂದ್ರೆ ಕಲಸೋರು. ಇಟ್ಟು ತಂಬಿಟ್ಟು ಮಾಡ್ತೀಯಲ್ಲ, ಕಲಿಸ್ತೀಯಲ್ಲ, ಸೇರ್ಕೊಳ್ಳಲ್ಲ ಅವನು. ಯತ್ ಪ್ರಯೋಜನ, ಯಾರ ಪ್ರಯೋಜನಕ್ಕಾಗಿ ಇದೆಲ್ಲ ಪ್ರಯುಕ್ತವಾಗಿದೆ ಅಂದ್ರೆ ಅವನಿಗೆ ಪ್ರಯೋಜನ ಬೇಕು ಅಂತ ಅರ್ಥ ಅಲ್ಲ. ಇದು ಅದಕ್ಕೆ ಪ್ರಯೋಜನ ಆಗ್ಲಿ ಅಂತ ಹೋಗ್ತಾ ಇದೆ. ಇಲ್ಲಿ ನಾವು ಏನ್ ಭಾಷೆ ಅಂದ್ರೆ, ಯಾವ ಚೈತನ್ಯದ ಪ್ರಯೋಜನಕ್ಕಾಗಿ ಇದೆಲ್ಲ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಚೈತನ್ಯ ಪ್ರಯೋಜನ ಇದೆ ಅಂತ ಹೇಳಕ್ ಬಂದದ್ದಲ್ಲ. ಇವುಗಳು ಮಾಡ್ಕೊಂಡಿರೋದು ಅವನಿಗೋಸ್ಕರ ಅಂತ. ಇದು ಹೇಗಿದೆ? ತಾಯಿ ಮಗನಿಗೆ ಹಸಿವಾಗಿದೆ ಅಂತ ಊಟ ಮಾಡಿಸ್ತಾ ಇದ್ದಾಳೆ. ಮಗು ಹಸಿಲ್ಲದ ನಿಂಗೆ ಹಸಿವಾಗಿದೆ ನಾ ಹೇಳ್ತಾ ಇದ್ದೀನಿ ಊಟ ಮಾಡೋ. ಅಲ್ಲಮ್ಮ, ನಮ್ಗೆ ಬೇಡ, ನಮ್ಗೆ ಊಟ ಬೇಕಾಗಿಲ್ಲ, ಹಸಿವಾಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ನಿಂಗೆ ಹಸಿವಾಗಿದೆ. ಇದೇನ್ ಮಾಡಪ್ಪ? ಹಸಿವು ಒಂದು ಸ್ವಾನುಭವ ಹೊರತು ಬೇರೊಬ್ರು ಹೇಳೋಲ್ಲ. ಈ ಇಂದ್ರಿಯಗಳು ಮಾಡೋ ಕೆಲಸ ಅದು. ಅವ್ರಿಗೆ ಬೇಕು, ಇದು ಗೊತ್ತಿಲ್ಲ ನಿಮ್ಗೆ ಅಂತೇಳಿ ಇಂದು ಪ್ರಪಂಚದಿಂದ ಒಂದೊಂದೊಂದೊಂದು ಮಾಹಿತಿಯನ್ನು ತಂದು ಕೊಡೋದು. ತಂದು ಕೊಟ್ಟು ಇನ್ನೇನ್ ಮಾಡಕ್ಕಾಗತ್ತೆ? ಕೊಟ್ಟದ್ದೇನೋ ಬಂದದ್ದೇನೋ, ಆ ಮನಸ್ಸು ಮಾತ್ರ ಆಕಾರ ಹಾಕೊಂಡು ವೇಷ ಹಾಕೊಂಡು ಕುಣಿತಾ ಇರತ್ತೆ. ಬಹಳ ಚೆನ್ನಾಗಿದೆ ಅಂತಾನೆ, ಬಹಳ ಅದ್ಭುತವಾದ ರೂಪ ಎಲ್ಲ ಅಂಥದ್ದೆಯ ತೋರಿ ಮರ್ಯಾದೆ. ಪರಮಾತ್ಮನ ನೋಡೋ ತನಕ ವೃತ್ತಿಗೆ ಸ್ಥಾನ. ಅವನ ಕಣ್ಣಿಗೆ ಬಿತ್ತೋ ಇಲ್ವೋ ಠಪ್ ಅಂತ ಹೋಯ್ತು, ಇನ್ನೊಂದು ವೃತ್ತಿ ತರ್ತೇನೆ, ಅದು ಹೋದ್ರೆ ಏನಂತ. ಬಹಳ ಸಂತೋಷ ಆಯ್ತು. ಗೃಹಾದಿವದಿತಿ ಅಲ್ಲಿ ವಾಕ್ಯ ಬೇಡವಾ? ಕಾಮ ಇದೆ, ವಾಕ್ಯ ಹಾಕ್ಬಿಟ್ರಲ್ಲ. ಹೌದು. ಗೃಹಾದಿವದಿತಿ ಸಂಹತಾನಾಂ ಪರಾರ್ಥತ್ವಾದ್ ಅವಗಮ್ಯತೆ. ದೊಡ್ಡ ಮನೆ ಕಟ್ಟಿದ್ರೆ, ರೂಮು ಅದು ಇದು ಎಲ್ಲ ಮಾಡಿದ್ರೆ, ಎಲ್ಲ ಸೇತು, ಮನೆ ಕಲ್ಲು ಬೆಳ್ಳು ಎಲ್ಲ, ಬಾಗಿಲು ಕಿಟಕಿ. ಆದ್ರೆ ಸಂಹತಾನಾಂ ಮನೆ ಅನ್ನೋದು ಮನೆಗೋಸ್ಕರ ಅಲ್ಲ. ಮನೆ ಆಗದ, ಮನೆಗೆ ಸೇರಿಕೊಳ್ಳದ ಕೆಲವು ಜನ ಬರ್ತಾರೆ. ಅವರು ನಮ್ ರೂಮ್ ಅಂತಾರೆ. ಒಬ್ಬ ಯಜಮ ಹತ್ರ ಇಡೀ ಮನೆ ನಂದು ಅಂತಾನೆ. ಎಲ್ಲ ನಮ್ ರೂಮ್ ಅಂತಾರೆ. ಅವ್ರಿಗೆ ಇನ್ನೊಬ್ಬ ರೂಮ್ ನಮ್ದಲ್ಲ. ಯಜಮಾನಿ ಎಲ್ಲ ರೂಮು ಅವಂದೇ, ಆದ್ರೆ ಅವನ ರೂಮು ಯಾವುದೂ ಇಲ್ಲ. ಹಾಗೆ ಯಜಮಾನ ಒಬ್ಬ ಇದ್ದಾನೆ, ಅವನು ಎಲ್ಲ ಇಂದ್ರಿಯಗಳಿಗೂ ಸೇರ್ಕೊಂಡಿದ್ದಾನೆ.
ಆಯಾ ಇಂದ್ರಿಯಗಳು ನಮ್ದು ಅಂತ ಬೇರೆ ಬೇರೆ ಇಟ್ಕೊಂಡಿದ್ದಾರೆ. ಯಾವಾಗ ಅವ್ರು ಒಟ್ಟಿಗೆ ಕೆಲಸ ಮಾಡೋಕೆ ಶುರು ಮಾಡಿದ್ರು ಅವ್ರು ಏನೇನು ಲೆಕ್ಕಕ್ಕಿಲ್ಲ ಅಂತ. ಒಟ್ಟು ಪರಿಚ್ಛಿನ್ನ ಅಭಿಮಾನ ಉಳ್ಳವರಿಗೆ ಯಾವ ಬೆಲೆನೂ ಇಲ್ಲ ಪ್ರಪಂಚದಲ್ಲಿ. ಯಾರು ತುಂಬಾ ದೊಡ್ಡ ವಿಶಾಲ ಇದೆಯೋ ಅವನಿಗೆ ಸ್ಥಾನ. ಸೃಷ್ಟಿ ನಿಯಮ ಏನು ಮಾಡೋಕ್ಕಾಗಲ್ಲ. ಇಡೀ ವಿಶ್ವವನ್ನೇ ತನ್ನಾಗಿ ಮಾಡ್ಕೊಂಡವನು ವಿಶ್ವವನ್ನು ಆಳ್ತಾನೆ. ಒಂದು ಇಷ್ಟೇ ಸಾಕು ನಮ್ಗೆ ಅಂತಂದ್ರೆ ಅಷ್ಟೇ ನಿಮ್ಗೆ, ಅಷ್ಟರಲ್ಲೇ ಅಭಿಮಾನ, ಅಷ್ಟೇ ಮಾಡ್ಕೊತೀವಿ. ಸಂಹತರಾದಲ್ಲ ಪರಾರ್ಥವು ಅನ್ನೋದು ಗೊತ್ತಾಗತ್ತೆ. ಶ್ರೋತ್ರಾದೀನಾಂ ಪ್ರಯೋಕ್ತ, ಶ್ರೋತ್ರಾದೀನಾಂ ಪ್ರಯೋಕ್ತ, ಕಿವಿ ಮೊದಲ ಇಂದ್ರಿಯಗಳನ್ನು ಪ್ರೇರಿಸೋನು, ಅವುಗಳಿಗೆ ಶಕ್ತಿಯನ್ನು ಕೊಡೋನು, ಅವುಗಳ ಫಲವನ್ನು ಅನುಭವಿಸೋನು. ತಸ್ಮಾತ್ ಅನುರೂಪಮೇ ವೇದಂ ಪ್ರತಿವಚನಂ. ಅನುರೂಪ ಅಂದ್ರೆ ಯುಕ್ತಿ ಅನುಭವಗಳಿಗೆ ಹೊಂದುವಂತಹದ್ದೇ ಉತ್ತರ ಗುರುಗಳು ಹೇಳಿರೋದು. ಬರೀ ಶ್ರದ್ಧಾ ಮಾತ್ರ ಅಲ್ಲ, ಶ್ರೋತ್ರಸ್ಯ ಶ್ರೋತ್ರಂ ಅಂತ ಬರೀ ಶಬ್ದದ ಆಟವಲ್ಲ. ಅನುಭವ ಯುಕ್ತಿಗಳಿಗೆ ಹೊಂದುವಂತಹ ಮಾತನ್ನೇ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡಿದ್ದಾರೆ. ಶ್ರೋತ್ರ ಇತ್ಯಾದಿ. ಕಪ್ಪುನರತ್ರ ಪದಾರ್ಥ ಶ್ರೋತ್ರಸ್ಯ ಶ್ರೋತ್ರಮಿತ್ಯಾದೇ. ಈಗ ಇನ್ನೊಂದು ಜಿಜ್ಞಾಸ, ಇಲ್ಲಿ ಯಾವ ಪದಾರ್ಥ, ಯಾವ ವಸ್ತು? ಕಿವಿಗೆ ಕಿವಿ ಅಂದ್ರೆ ಈ ಕಿವಿ ಕೇಳಿದೆ, ಇನ್ನೊಂದು ಕಿವಿ ಒಳಗಡೆ ಇನ್ನೊಂದು ಕಿವಿ ಇಟ್ಟಿದಾರ. ಕಣ್ಣಿಗೆ ಕಣ್ಣನ್ನು ನೋಡೋಕೆ ಇನ್ನೊಂದು ಕಣ್ಣಿದೆಯಾ? ಏನಿದು ಅರ್ಥನೇ ಆಗಲ್ವಲ್ಲ. ಕಿವಿಗೆ ಕಿವಿ ಅಂದ್ರೆ ಯಾವ ಪದಾರ್ಥ ಅದು? ನಕ್ಷತ್ರ ಶ್ರೋತ್ರಸ್ಯ ಶ್ರೋತ್ರಾಂತರೇಣ ಅರ್ಥ. ಕಿವಿಯನ್ನು ಕೇಳೋಕೆ ಇನ್ನೊಂದು ಕಿವಿ ಇದ್ರೆ ಅದೇನು ಪ್ರಯೋಜನ ಇಲ್ಲಪ್ಪ. ಬೆಳಕಿದೆ ಅಂದ್ರೆ ಬೆಳಕನ್ನು ನೋಡೋಕೆ ಇನ್ನೊಂದು ಬೆಳಕು ಬಿಡ್ತಾರ? ಕಿವಿ ಕೇಳೋ ಕಿವಿಗೆ ಕೇಳ್ತಾ ಇದೆ ಅಂತ ಕೇಳೋಕೆ ಇನ್ನೊಂದು ಕಿವಿನ? ನಮ್ಗೇನೋ ಅದು ಹೊಂದಲ್ಲ, ಅನುಭವಕ್ಕೆ ಹೊಂದಲ್ಲ. ಕಿವಿಗೆ ಮತ್ತೊಂದು ಕಿವಿಯಿಂದ ಅರ್ಥ ಅಂದ್ರೆ ಪ್ರಯೋಜನ ನಾಸ್ತಿ ಅಂತ ಅರ್ಥ. ಕಿವಿಗೆ ಮತ್ತೊಂದು ಕಿವಿ ಯಾರೂ ಇಡಲ್ಲ, ಅದು ಅನುಭವದಲ್ಲೂ ಇಲ್ಲ, ಅದನ್ನ ಪ್ರಯೋಜನವೂ ಇಲ್ಲ. ಯಥಾ ಪ್ರಕಾಶಸ್ಯ ಪ್ರಕಾಶಾಂತರೇಣ, ಬೆಳಕಿಗೆ ಮತ್ತೊಂದು ಬೆಳಕು ಹೇಗೆ ಬೇಕಿಲ್ಲವೋ, ಬೆಳಕೆ ತಾನೇ ತೋರಿಸತ್ತೋ ಹಾ ಕಿವಿನೇ ತೋರ್ಸತ್ತೇನ್ ಮಾಡಿ, ಮತ್ತೊಂದು ಯಾಕೆ? ನೈಷ ದೋಷ. ನಿಮ್ಗೆ ಅನುಭವ ಸರಿಯಾಗಿ ನೋಡ್ಕೊಂಡ್ ಬಂದಿಲ್ಲ, ಗುರುಗಳ ಮಾತು ಅರ್ಥವಾಗಲಿಲ್ಲ, ಇಷ್ಟೆಲ್ಲ ಬಿಡಿಸಿ ಹೇಳಿದ್ರು ಮತ್ತೆ ತಪ್ಪು ತಿಳ್ಕೊಳ್ಳೋದೆ. ಈ ತಪ್ಪು ತಿಳುವಳಿಕೆಗೆ ಕೊನೆ ಇಲ್ಲ, ಅದಕ್ಕೆ ಲೆಕ್ಕ ಹಾಕೋಕ್ಕೂ ಬರಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಆದ್ರೂ ದೋಷ. ಅಯಮತ್ರ ಪದಾರ್ಥ. ಈಗ ನಾನು ಶ್ರೋತ್ರಸ್ಯ ಶ್ರೋತ್ರಂ ಅಂದ್ರೆ ಯಾವ ಪದಾರ್ಥ ಅನುಭವದಿಂದ ನಿಮ್ಗೆ ಹೇಳ್ತೀವಿ ಅಂತ ಗುರುಗಳು ಹೇಳಿದ್ರು. ಶ್ರೋತ್ರಂ ತಾವತ ಸ್ವವಿಷಯ ವ್ಯಂಜನ ಸಮರ್ಥಂ ದೃಷ್ಟಂ. ಕಿವಿ ನೋದು ತನ್ನ ವಿಷಯವಾದ ಶಬ್ದವನ್ನ ತೋರಿಸುವಂತ ಸಾಮರ್ಥ್ಯವುಳ್ಳ ಇಂದ್ರಿಯ ಅಂತ ಅನುಭವದಲ್ಲಿ ಕಂಡಿದೆ. ಕಿವಿ ಕೇಳುವಾಗ ಶಬ್ದ ಕೇಳುತ್ತಲ್ಲ, ಆ ಕೇಳೋ ಶಕ್ತಿ ಉಳ್ಳ ಒಂದು ಇಂದ್ರಿಯಕ್ಕೆ ಶ್ರೋತ್ರ ಅಂತ ಹೆಸರು. ಈ ಗೋಳಕ ಬೇರೆ. ಇದನ್ನ ಒಬ್ರು ನಮ್ಮ ಸ್ನೇಹಿತರು ಕಚ್ಚಿಬಿಟ್ಟು ಹೋಗಿ ಕಟ್ಟೆ ಮಾಡ್ಬಿಟ್ರು. ಕಚ್ಚಿಬಿಟ್ಲು ಒಬ್ಳು ಬಂದು ಕಿವಿನ ಹುಚ್ಚಿ ಹೋಗ್ಬಿಡ್ತು ಕಿವಿ. ಆದ್ರೂ ಕಿವಿ ಕೇಳ್ತಾ ಇತ್ತು. ಕಿವಿ ಹೋಯ್ತು ಅಂದ್ರೆ ಇದು ಹೋಗ್ಬಿಡ್ತು. ಈ ಅದನ್ನ ಕಟ್ ಮಾಡ್ಬಿಟ್ರು. ಒಟ್ಟು ಮನುಷ್ಯನಿಗೆ ತೂತ ಕೇಳ್ಸತ್ತ, ಯಾಕೆ ಹೇಳ್ತಾರೆ? ನನಗಂತೂ ಕೇಳ್ತದ. ತೂತ ಮುಚ್ಚಿದ್ರೆ ಕೇಳಲ್ಲ, ಮತ್ತೆ ಅದು ಪ್ರತ್ಯಕ್ಷ ಅನುಭವ. ಹಾಗಾಗಲ್ಲಪ್ಪ. ದ್ವಾರ ಮುಚ್ಚಿದ್ರೆ ಅದೇ ಕೇಳತ್ತೆ ಅಂತ ಹೇಳಕ್ಕಾಗಲ್ಲ. ಈ ನಲ್ಲಿ ದ್ವಾರ ಕಟ್ ಮಾಡಿದ್ರೆ ನಲ್ಲಿನೇ ನೀರು ಕೊಡುತ್ತೆ ಅನ್ಬಿಡ್ತೀರಾ? ಹಾ, ಮತ್ತೆ ಅದನ್ನ ತೂತಾನೇ ಕೇಳತ್ತೆ ಅನ್ಬಿಡ್ತೀಯಾ? ಮತ್ತೆ ತೂತ ಇಲ್ಲದೆ ಕೇಳಿಸ್ಕೊಳಕ್ಕಾಗಲ್ಲ ಅಂತೀನಿ. ಅದ್ ಸರಿಯಪ್ಪ, ನೀನ್ ಒಂದು ವ್ಯತಿರೇಕ ಮಾಡೋ ತಪ್ಪು ಮಾಡಬಾರ್ದು. ಅದು ಇಂದ್ರಿಯಕ್ಕೆ ಶಬ್ದ ಹೋಗುವ ದ್ವಾರ ಇರಬಹುದು, ಕೇಳೋದು ಯಾವುದು ಅಂತ ಹೊಂದ್ಬೇಕಲ್ಲ, ಅದನ್ನು ಹೊಡಿಬೇಕು. ಪದಾರ್ಥ ಯಾವುದು ಅಂತ ಅದನ್ನೇ ಬಿಡಿಸ್ತಾರೆ. ತತ್ವ ಸ್ವವಿಷಯ ವ್ಯಂಜನ ಸಾಮರ್ಥ್ಯಂ ಶ್ರೋತ್ರಸ್ಯ ಚೈತನ್ಯೇ ಹಿ ಆತ್ಮಜ್ಯೋತಿಷಿ ನಿತ್ಯೇ ಅಸಂಹತೆ ಸರ್ವಾಂತರೆ ಸತಿ ಭವತಿ ನ ಸತಿ ಇತ್ಯತಃ ಶ್ರೋತ್ರಸ್ಯ ಶ್ರೋತ್ರಂ ಇತ್ಯಾದ್ಯುಪಪದ್ಯತೆ. ವಿಷಯವನ್ನು ಬೆಳೆಸುವ ಸಾಮರ್ಥ್ಯ ಕಿವಿಗೆ ತಾನಾಗಿಲ್ಲ. ಆ ಒಳಗಡೆ ಅರಿವಿನ ಸ್ವರೂಪವಾದ ಆತ್ಮ ಚೈತನ್ಯ ಇರಬೇಕು. ಆತ್ಮ ಚೈತನ್ಯ ಮನಸ್ಸಿಗೆ ಪಾಸ್ ಕೊಟ್ಟ ಮೇಲೆ ಮನಸ್ಸು ಬಂದು ಅಲ್ಲಿ ಕೂತ್ಕೋಬೇಕು, ಅಲ್ಲೇ ಕಿವಿಯ ಇಂದ್ರಿಯದಲ್ಲಿ. ಆವಾಗ ಕಿವಿ ಕೇಳತ್ತೆ. ಮನಸ್ಸು ಬೇರೆ ಹೋದ್ರೂ ಕೇಳಲ್ಲ, ಚೈತನ್ಯವು ತನ್ನ ಪಾಡಿದ ನಿದ್ದೆಗೆ ಹೋದ್ರೂ ಕೇಳಲ್ಲ. ಚೈತನ್ಯ ನಿದ್ದೆ ಹೋಗುವಾಗ ಮನಸ್ಸನ್ನು ಎಳಕೊಂಡು ನುಂಗ್ ಹೋಗ್ಬಿಡ್ತಾನೆ. ಆಯ್ತು, ಯಾವ ಕಿವಿನೇ ಕೇಳಲ್ಲ, ಯಾವ ಕಣ್ಣು ಕೇಳಲ್ಲ. ಹೀಗೆ ಚೈತನ್ಯ ಅನ್ನುವಂಥ ಆತ್ಮನ ಸ್ವರೂಪ ಇದೆಯಲ್ಲ, ಅದು ನಿತ್ಯ ಅಂದ್ರೆ ಬದಲಾಯಿಸಲ್ಲ.
ಅಸಂಹತ, ಯಾರ ಜೊತೆನೂ ಸೇರ್ಕೊಳ್ಳಲ್ಲ. ಇನ್ನೊಬ್ಬರ ಜೊತೆ ನನ್ನ ಥರ ಇನ್ನೊಬ್ಬ ಅಂತ ಅವನ ಥರ ಇನ್ನೊಬ್ಬ ಇಲ್ವೇ ಇಲ್ಲ. ಅಸಂಹತ, ಸರ್ವಾಂತರ, ಎಲ್ಲಕ್ಕೂ ಒಳಗಿರೋನು, ಎಲ್ಲದರ ಜೊತೆಲಿದ್ದು ಎಲ್ಲಕ್ಕೂ ಒಳಗಿರೋನು. ಅದು ಆ ಚೈತನ್ಯ ಜ್ಯೋತಿಷಿ ಸತಿ ಭವತಿ ನಾಸತಿ. ಆ ಚೈತನ್ಯ ಇದ್ರೆ ಈ ಕಿವಿ ಕೇಳೋ ಶಕ್ತಿ. ಅದೇನಾದ್ರೂ ತಾನ್ ಅವಸ್ಥಾಂತರಕ್ಕೋ ಕನಸಿಗೋ ನಿದ್ದಿಗೋ ಹೋಯ್ತು ಅಂದ್ರೆ ಈ ಕಿವಿ ಇದ್ರೂ ಕೇಳಲ್ಲ. ಇಲ್ಲ ಅಂತ ಆಗೋದೇ ಇಲ್ಲ ನಾನು ಹೇಳಿಲ್ವಲ್ಲ, ಅಸತಿನ ಶಕ್ತಿ. ಗುರುಗಳೇ, ಇದು ವಿಷಯವನ್ನ ಕಲೆಕ್ಟ್ ಮಾಡುವಂತದ್ದು ಕಾರ್ಟಿಲೇಜ್. ಯಾವ್ದು ಈ ಕಿವಿನ ಗೋಳ ಶಬ್ದವನ್ನ ಯಾವ ಕಡೆಗೂ ಬಿಡದ ಹಾಗೆ ಎಲ್ಲೆಲ್ಲಿ ಬರುತ್ತೋ ಅದನ್ನ ಕಲೆಕ್ಟ್ ಮಾಡಿ ಆ ತೂತೊಳಗ್ ಬಿಡುತ್ತೆ. ಈ ಕಿವಿನ ಇದು ಹೌದು. ಎಂತ ಮಾಡತ್ತ ನಮ್ಗೆ ಹೌದು, ಇದಕ್ಕೂ ಒಂದ್ ಶಕ್ತಿ ಇದೆ. ಆ ಚೈತನ್ಯದ್ದೇ ಇದಕ್ಕೂ ಶಕ್ತಿ. ಆ ಶಕ್ತಿ, ಆ ಶಬ್ದ ಯಾವ ಕಡೆಯಿಂದ ಬರ್ತಾ ಇದೆ ಅನ್ನುವಂತಹದ್ದನ್ನ ಒಂದು ಡೈರೆಕ್ಷನ್ ಕೊಡುವಂತ ಕಾರ್ಟಿಲೇಜ್ ಇದ್ರೊಳಗ್ ನರಗಳಿದೆ. ಒಳಗಡೆ ನರ ಈ ಶಕ್ತಿ ಹೋದ್ರೆ ಇದು ಕೇಳುತ್ತಾ? ಇದಕ್ ಬರೇ ಕೇಳಲ್ಲ. ಇಲ್ಲ, ಅದು ಯಾವ ಕಡೆಯಿಂದ ಬಂತು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಯೋಲ್ಲ. ಗೊತ್ತಾಗಲ್ಲ. ಆಯ್ತಪ್ಪ, ಡೈರೆಕ್ಷನ್ ಗೊತ್ತಾಗಲ್ಲ. ಇರಬಹುದು. ಏನೋ ದೇವ್ರು ಮಾಡಿದ್ದಕ್ಕೆ ಒಂದು ಪ್ರಯೋಜನ ಹೇಳ್ಬೇಕಷ್ಟೆ. ಇಲ್ಲ, ಅದಕ್ಕೆ ಪ್ರಯೋಜನ ಇದೆ. ಇದ್ರೊಳಗಿರೋ ನರವ ಆ ಶಬ್ದನ ಗ್ರಹಣ ಮಾಡ್ಕೊಂಡು ಒಳಗ್ ಬಿಡುತ್ತೆ. ನಂಗ್ ನರ ಯಾವ್ದು ಕಾಣಲ್ಲಪ್ಪ, ಕಿವಿ ಕೇಳೋದು ಗೊತ್ತೇ ಹೊರತು ಈ ನರದಿಂದ ಮೆದುಳಿಗೆ ಹೋಯ್ತು, ಆ ಮೆದುಳಿಂದ ನಂಗೆ ಶಬ್ದ ಮೆದುಳು ಕಾಣಲ್ಲ, ನರನೂ ಕಾಣಲ್ಲ. ಕಾಣುತ್ತೆ ನಿಮ್ಗೆ ನರ? ಮೆದುಳು ಕಾಣಲ್ಲ. ನಮ್ಮ ಅನುಭವದಲ್ಲಿ ಇಲ್ಲದೆ ಹೋದಕ್ಕೆ ಸುಮ್ಮನೆ ಹೇಳೋದು ಕಥೆ. ಬಿಸಿನೀರು ತಗೊಂಬರ, ಬಿಸಿನೀರು ಬಾಯಾರಿಕೆ. ನೀವು ಹೇಳ್ರಿ ಅಂದ್ರೆ ಕೇಳಲ್ಲ, ತಲೆನೋವು ಬಾಯಾರಿಕೆ. ಕಿವಿಗೆ ಕಿವಿ ಇದ್ರೆ ಅರಿವು ಅನ್ನೋದು ಇದ್ದಾಗ ಮಾತ್ರ ಕೇಳತ್ತೆ. ಅರಿವು ಇದಕ್ಕೆ ಸ್ವರೂಪ ಅಲ್ಲ. ಇದು ಹೇಗೆ ಸ್ವರೂಪ ಅಲ್ಲ ಅಂದ್ರೆ, ಈಗ ತಂತಿಯಲ್ಲಿ ಕರೆಂಟ್ ಹರಿಯತ್ತಪ್ಪ, ತಂತಿಗೆ ಕರೆಂಟ್ ಸೇರಿದೆಯಾ? ಸೇರಿಲ್ಲ. ಕರೆಂಟ್ ಬೇರೆ ಕಡೆಯಿಂದ ಬರಬೇಕು. ಕರೆಂಟ್ ಅನ್ನೋದು ಸ್ವತಂತ್ರವಾದ ಈ ವೈರಿಗೂ ಬಲ್ಪಿಗೂ ಸೇರದೇ ಇರೋ ಮತ್ತೊಂದು ಪದಾರ್ಥ. ಕರೆಂಟ್ ಬರ್ಲಿಲ್ಲ ಅಂದ್ರೆ ನೀವು ವೈರ್ ಇಟ್ರು ಬಲ್ಪ್ ಇಟ್ರು ಹೊತ್ತಲ್ಲ ಅದು. ಹಾಗೆ ಅರಿವು ಅನ್ನೋದು ದೇಹದಲ್ಲಿ ಸೇರ್ಕೊಳ್ಳದೆ ಹೋದ್ರೆ ಆ ಇಂದ್ರಿಯವೂ ಕೆಲಸ ಮಾಡಲ್ಲ, ಗೋಳಕವೂ ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ. ಆದ್ರಿಂದ ಎಲ್ಲಕ್ಕೂ ಕಿವಿಗೂ ಕಿವಿ ಅಂತ ಹೇಳಿದ್ವಿ. ಈಗ ಬೆಳಕಾಗಿ ಬರೋದು ಕರೆಂಟೇ ಹೊರತು ಬರೀ ಬಲ್ಪ್ ಅಲ್ಲ. ವೈರ್ ಹಾಕ್ಬಿಟ್ರು ಕರೆಂಟ್ ಬರುತ್ತೆ ಅಂದ್ರೆ ಬರಲ್ಲ. ಹಾಗೆ ಇಲ್ಲೂ ಕೂಡ ಅರಿವಿನ ಸ್ವರೂಪ ಒಂದಿದೆ. ಅದು ಸ್ಟ್ಯಾಗ್ರೆಂಟ್ ಆಗಿ ಅಲ್ಲಾಡದೆ ಒಂದು ಚೂರು ವಿಕಾರವಾಗದೆ ಹಾಗೆ ಇದೆ. ಅದು ಮುಂದೆ ಕನೆಕ್ಟ್ ಆಗೋದು ಆಗದೆ ಇರೋದು ಆಯಾ ಇಂದ್ರಿಯ ಶಕ್ತಿ. ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಹೋಯ್ತು. ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಇಲ್ವೇ ಇಲ್ಲ ಅಂತಲೇ ಆಗೋದು. ಆದ್ರೂ ನಾವು ಇರತ್ತೆ ಹೊರಗಡೆ ಅಂತ ಒಂದು ಲೌಕಿಕ ವ್ಯವಹಾರ. ನಿಮ್ ಪ್ರಕಾರ ನಿದ್ದೆ ಮಾಡಿದ್ರು ಪ್ರಪಂಚ ಇರತ್ತೆ ಅಂತ ಇಟ್ಕೊಂಡು, ಇಂದ್ರಿಯಗಳೆಲ್ಲ ನಿದ್ದೆ ಮಾಡಿದಾಗ ಇರತ್ತೆ, ಗೋಳಕ ಇಲ್ಲ ಇಂದ ಇಂದ್ರಿಯಗಳಿಲ್ಲ. ತಥಾತ ಶ್ರುತ್ಯಂತರಾಣಿ, ಬಹಳ ಶ್ರುತಿಗಳಿವೆ ಅಂತ. ಬೇರೆ ಬೇರೆ ಶ್ರುತಿಗಳು ಆತ್ಮ ಚೈತನ್ಯವೇ ಇಂದ್ರಿಯಗಳಿಗೆ ಶಕ್ತಿ ಕೊಟ್ಟಿರೋದು. ಹಾಗಾದ್ರೆ ಕೆಲವರಿಗೆ ಕೇಳಿಸತ್ತೆ, ಕೇಳಿಸಲ್ಲ ಅಂದ್ರೆ ಯಾಕೆ ಹೀಗಾಗತ್ತೆ? ಇಂದ್ರಿಯಗಳಲ್ಲಿ ದೌರ್ಬಲ್ಯ ಇದ್ರೂ ಕೇಳಿಸಲ್ಲ, ಆತ್ಮನು ಸನ್ನಿಹಿತನಾಗದೆ ಹೋದ್ರೂ ಕೇಳಿಸಲ್ಲ, ಆತ್ಮನ ಚೈತನ್ಯ ಹತ್ರ ಇಲ್ಲದೆ ಹೋದ್ರು, ಬೇರೆ ಅವಸ್ಥೆಗೆ ಹೋದ್ರು ಕೇಳಿಸಲ್ಲ. ಇಂದ್ರಿಯಗಳು ದುರ್ಬಲವಾಯ್ತು, ವಯಸ್ಸಾಯ್ತು ಅಂದ್ರೂ ಹೋಯ್ತು. ಹಾಗೆ ವೈರ್ ತುಕ್ ಹಿಡಿದ್ರು ಕರೆಂಟ್ ಪಾಸ್ ಆಗೋಲ್ವೋ? ಕರೆಂಟ್ ಇಲ್ಲದೆ ಹೋದ್ರು ಆಯ್ತು, ವೈರ್ ತುಕ್ ಹಿಡಿದ್ರು ಹೋಯ್ತು, ಬಲ್ಪ್ ಬರ್ನ್ ಆದ್ರೂ ಹೋಯ್ತು. ಯಾವುದೊಂದು ಹೋಯ್ತು ಅರಿವಿಗೆ ಅಷ್ಟು ಬೇಕು. ಹೇಳಿದಾರೆ ಆತ್ಮನೈವಾಯಂ ಜ್ಯೋತಿಷ ಆಸ್ತೆ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಯೇನ ಸೂರ್ಯಸ್ತಪತಿ ತೇಜಸೇದ್ಧಃ ಇತ್ಯಾದೀನಿ. ಶ್ರುತ್ಯಂತರ ಇನ್ನೂ ಒಂದಷ್ಟಿವೆ, ನೀವು ಹುಡುಕ್ರಿ ಅಂದ್ರು. ಭಾಷ್ಯಕಾರ ಒಂದು 3 ಕೊಟ್ಟಿದ್ದಾರೆ. ಆತ್ಮನ ಅರಿವಿನಿಂದಲೇ ಇವನು ವ್ಯವಹಾರವನ್ನ ಮಾಡ್ತಾನೆ. ಅಲ್ಲಿ ಪ್ರಶ್ನೆ ಏನು ಗೊತ್ತಾ? ಈ ದೇಹೇಂದ್ರಿಯ ಒಂದು ಗುಂಪು ಸಂಘಾತ, ಇದಕ್ಕಿಂತ ಹೊರಗಡೆ ಇರೋ ಒಂದು ಬೆಳಕು, ಇದರಲ್ಲೇ ಒಂದು ಮೊದಲು ಪ್ರಶ್ನೆ. ಕಿಂಜ್ಯೋತಿರ ಎಂಬ ಬೇರೆ ಯಾರು ಆದಿತ್ಯ, ಬೇರೆ ಯಾರು ಅಗ್ನಿ ಅಂತ ಒಂದು ಬೇರೆ ಅಂದ್ರು. ಹಾಗಾದ್ರೆ ಒಳಗಿದ್ದು ಬೇರೆ, ಹೊರಗಿದ್ದು ಬೇರೆ ಅಂತ 2 ಭಾಗ ಮಾಡಿದ್ರು. ದೇಹದಿಂದ ಹೊರಗಿರುವ ಬೇರೆ ಅಂದ್ರೆ ಚಂದ್ರ, ಅಗ್ನಿ, ಸೂರ್ಯ. ಒಳಗಿದ್ದು ಬೇರೆ ಆತ್ಮನೊಬ್ಬನೇ. ಆ ಆತ್ಮನೇ ಇಂದ್ರಿಯಗಳನ್ನೂ ಬೆಳಗಿ, ಇಂದ್ರಿಯಗಳ ಮೂಲಕ ಹೊರಗಿರೋ ಪದಾರ್ಥಗಳನ್ನೂ ಬೆಳಗಿ, ಆ ಪದಾರ್ಥಗಳನ್ನು ಬೆಳಗುತ್ತಾ ಆದಿತ್ಯಾದಿಗಳನ್ನೂ ಬೆಳಗಿ, ಆ ಆದಿತ್ಯಾದಿಗಳ ಬೆಳಕಿಂದ ನೋಡಿದ ಅದನ್ನೂ ಬೆಳಗ್ತಾ ಇದೆ. ಒಂದೇ ಚೈತನ್ಯ. ಅದು ಗೊತ್ತಾಗಲ್ಲ, ಮರ್ತೋಗ್ಬಿಡುತ್ತೆ ನಾವು ನೋಡುವಾಗ. ಯಾವುದರಿಂದ ನಾವು ಶಕ್ತಿ ಪಡ್ಕೊಂಡ್ವಿ ಅನ್ನೋದು ಮನುಷ್ಯ ನೋಡ್ಕೊಳ್ಳಲ್ಲ. ಬಹಳ ಬೇಗ ಉಪಕಾರ ಪಡ್ಕೊಳ್ತಾನೆ.
ಉಪಕಾರ ಮಾಡಿದವರನ್ನೇ ಮರೆತು ಬಿಡ್ತೇವೆ. ಮನುಷ್ಯ ಕೃತಜ್ಞ. ನಾವು ಯಾರಿಂದ ಎಲ್ಲ ಉಪಕಾರ ಪಡ್ಕೊಂಡಿದೀವೋ ಅವನ್ನ ಸ್ಮರಣೆನೂ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಏನು ಕೊಡಬೇಡಿ ನಿಮ್ಮಿಂದ ಇಂಥ ಉಪಕಾರ ಆಯ್ತು ಅಂತ ಹೇಳೋಕ್ಕೂ ಬಾಯಿಲ್ವಾ, ಬಹಳ ಒಳ್ಳೇದಾಯ್ತು ಅಂತ ಏನಕ್ಕೆ ಹೋಗ್ಬಿಡ್ತಾರ. ಹೀಗೆ ಆತ್ಮನ ಚೈತನ್ಯದಿಂದಲೇ ಇವನು ಆಸ್ತೆ ಪಲ್ಯಯತೆ ಕರ್ಮ ಕುರುತೆ. ಪಲ್ಯಯತೆ ಹೇಗ ಗೊತ್ತಾಗಲ್ಲ. ಪಲ್ಯಯತೆ ಹೇಗ ಬಿಡಿಸ ವಿದ್ಯಾರ್ಥಿಗಣ. ಪರಿ ಪ್ಲಸ್ ಅಯತೆ. ನಾ ಏನ್ ಹೇಳಿದೆ? ಹಾ ಏನು ಒಟ್ಟು ಪದ ಏನ್ ಹೇಳಿದೆ? ಹಾ ಪಲ್ಯಯತೆ ಬೇಡ, ಪಲ್ಯಯತೆ. ಪಲ್ಯಯತೆ ಬೃಹದಾರಣ್ಯಕ ಕಣ. ಸರ್ಗದಿಂದ ಆಯಾ ಧಾತುವಿಗೆ ಲಾ ಲಾ ರಾ ಲಾ ಪಲಾಯನ. ಪರಾಯಣ ಪಲಾಯನ ಆಗತ್ತೆ. ಪರ ಪ್ಲಸ್ ಅಯನ ಪಲಾಯನ. ಕೆಲವು ವಿಶೇಷವಾಗಿ ತಿಳ್ಕೋಬೇಕು. ಏನೋ ವಿದ್ಯಾರ್ಥಿ ಅಂತ ಹೇಳಿದ್ದೀನಿ, ಆಯ್ತು. ತಸ್ಯ ಭಾಸ. ಏನು ಒಳ್ಳೆ ಅನುಗ್ರಹ, ಇನ್ನು ಹೇಳ್ಬೇಡಿ ಅಂತ ನಿಮ್ಗ ವಿದ್ಯಾರ್ಥಿ ಅಂತ ಹೇಳ್ಕೊಟ್ಟೆ. ಭ್ರಾಂತ ಭಾಸ ಅವನ ಭಾರಿ ಬುದ್ಧಿವಂತ ಆಗ ಅರ್ಥ ಬಹಳ ಶ್ರವಣ. ಅಯ್ಯೋ ಬಹಳ ಒಳ್ಳೆಯವರು. ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಆ ಚೈತನ್ಯದ ಅರಿವಿನಿಂದಲೇ ಒಟ್ಟಾಗಿಯೂ ಬಿಡಿ ಬಿಡಿಯಾಗಿಯೂ ಕಾಣುತ್ತೆ. ಒಟ್ಟಾಗಿ ಅಂದ್ರೆ ಅವಸ್ಥೆ ಪೂರ್ತಿ, ಬಿಡಿ ಬಿಡಿಯಾಗಿದೆ ಅಂದ್ರೆ ಇಂದ್ರಿಯಗಳ ಅರಿವು. ಬಿಡಿ ಬಿಡಿಯಾದ ಅರಿವು, ಅಖಂಡ ಅವಸ್ಥೆಯ ಅರಿವು ಒಂದೇ ಚೈತನ್ಯದಿಂದ ಬರ್ತಾ ಇದೆ. ಒಬ್ಬನೇ. ನೀವು ಒಟ್ಟಾಗಿ ನೋಡ್ಬೇಕೋ ಬಿಡಿ ಬಿಡಿಯಾಗಿ ನೋಡ್ಬೇಕೋ? ಯಾವ್ದಿಷ್ಟ? ತಾನಾಗಿ ನೋಡ್ಬೇಕು. ಒಟ್ಟಾಗಿ ನೋಡೋದು ಬೇಡ, ಬಿಡಿ ಬಿಡಿಯಾಗಿ ನೋಡ್ಬೇಡ. ಏನ ನೋಡ್ಬೇಕು? ಎಲ್ಲ ತಾನಾಗಿ ನೋಡ್ಬೇಕು. ತಾದಾತ್ಮ್ಯತೆ. ಏನ ಸೂರ್ಯಸ್ತಪತಿ ತೇಜಸೇದ್ಧ. ಅದು ಬೃಹದಾರಣ್ಯಕದಲ್ಲೂ ಇದೇನ್ ಕಾಣುತ್ತಿಲ್ವಾ? ಏಷನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಇದೆ. ಅದು ಇರ್ಬೇಕಲ್ಲ. ಅಲ್ಲ ಸುದು ಹೇಳ ಪಿತಾ ಬಿಟ್ಟು. ಏಷನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ. ಯಾವ ಚೈತನ್ಯದಿಂದ ಸೂರ್ಯನು ಆ ಚೈತನ್ಯವನ್ನು ಬೆಳಗಿಸ್ಕೊಂಡು ತಾನೇ ಉರಿತಾ ಇದೆ ಅಂದ್ರೆ, ಸೂರ್ಯನ ಹಿಂದೆ ಪರಮಾತ್ಮನ ಚೈತನ್ಯ, ಹಿರಣ್ಯಗರ್ಭನ ಪ್ರಾಣಶಕ್ತಿ ಎರಡು ಇಂಧನ. ಅದು ಇಷ್ಟು ದೊಡ್ಡ ಶಕ್ತಿಯನ್ನು ಪ್ರಪಂಚ ಕೊಡುತ್ತೆ. ಈಗ ಚೈತನ್ಯ ಅಂದ್ರೆ ಅರಿವಿನ ಸ್ವರೂಪ. ಈ ಸೈನ್ಸ್ ಪ್ರಕಾರ ಚೈತನ್ಯ ಅಂದ್ರೆ ಎನರ್ಜಿ. ನಾವು ಹೇಳ್ತಾ ಇರೋ ಚೈತನ್ಯ ಅಂದ್ರೆ ಎನರ್ಜಿ ಅಲ್ಲ. ಯಾವ್ದು ಹೇಳಿ? ಅರಿವು, ಕಾನ್ಶಿಯಸ್ನೆಸ್. ಸೂರ್ಯನ ಹಿಂದೆ ಮುಂದೆ ಒಳಗೆ ಕೆಳಗೆ ಚೈತನ್ಯ ರೂಪನಾದ ಪರಮಾತ್ಮನು ಹಿರಣ್ಯಗರ್ಭನ ಆಗಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದು ಮಂಡಲದಲ್ಲಿ ಭಯಂಕರವಾದ ತೇಜಸ್ಸು ಶಕ್ತಿ. ಅದು ಮೂರು ಒಟ್ಟಿಗೆ ಬರುತ್ತೆ. ಸುಡೋ ಶಕ್ತಿ, ಬೆಳಕಿನ ಶಕ್ತಿ, ಎನರ್ಜಿ. ಅಯ್ಯೋ ಅಯ್ಯೋ ಮುಗಿಯೋದೇ ಅಲ್ಲ. ಇಷ್ಟು ವರ್ಷ ಕೊಟ್ಟಿದ್ದಾನಲ್ಲ, ಸಾಕಾಯ್ತು ಸೂರ್ಯನಿಗೆ ಅಂತ ಏನಾದ್ರೂ ಮುಗಿಸ್ಬಿಟ್ರೆ ಕತೆ ಮುಗೀತು. ಭೂಮಿದು ಕತೆ. ಏನು ಕೊಟ್ಟಿಲ್ಲ ನಾವು ಸೂರ್ಯನಿಗೆ, ಆದ್ರೂ ಪಾಪ ಕೊಡ್ತಾನೇ ಇದ್ದಾನೆ. ಹೀಗೆ ಸೂರ್ಯನಲ್ಲಿ ಉರಿತಾ ಇರುವಂತಹ ತೇಜಸ್ಸು ಕೂಡ ಪರಮಾತ್ಮನದೇ. ಇತ್ಯಾದೀನಿ. ಇದನ್ನೇ ಗೀತೆಯಲ್ಲೂ ಕೂಡ ಯದಾ ನಿತ್ಯಗತಂ ತೇಜಃ ಜಗದ್ಭಾಸಯತೆ ಅಖಿಲಂ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಇದು 15ನೇ ಅಧ್ಯಾಯ. ಸೂರ್ಯನಲ್ಲಿರುವ ತೇಜಸ್ಸು ಅಖಂಡ ಜಗತ್ತನ್ನು ಬೆಳಗ್ತಾ ಇದೆಯಲ್ಲ. ಎಚ್ಚಂದ್ರಮಸಿ ಹೆಚ್ಚಾಗ್ನವು ತತ್ತೇಜು. ನನ್ನ ತೇಜಸ್ಸು, ನನ್ನ ಅರಿವು. ಅಲ್ಲಿ ತೇಜಸ್ಸು ಅಂದ್ರೆ ಬೆಳಕು, ಇಲ್ಲಿ ತೇಜಸ್ಸು ಅಂದ್ರೆ ಅರಿವು. ಶಬ್ದಕ್ಕೆ ಅರ್ಥ ವ್ಯತ್ಯಾಸ. ಬೆಳಕಿಗೂ ಅರಿವಿಗೂ ವ್ಯತ್ಯಾಸ ಇದೆ. ಬೆಳಕು ಅಚೇತನ, ಅರಿವು ಚೈತನ್ಯ ಅಂಥದ್ದು. ಕ್ಷೇತ್ರಂ ಕ್ಷೇತ್ರಿ ಯಥಾ ಪ್ರಕಾಶಯತ್ಯೇಕಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ. ಕ್ಷೇತ್ರಿ ಅಂದ್ರೆ ಕ್ಷೇತ್ರದಲ್ಲಿ ನೋಡುವಂತಹ ಸಾಕ್ಷಿಗೆ ಕ್ಷೇತ್ರಿ. ಕ್ಷೇತ್ರವನ್ನ ಪೂರ್ತಿಯಾಗಿ ಎಲ್ಲವನ್ನು ಬೆಳಗ್ತಾನೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾದ್ವೇಷ ಸುಖಂ ದುಃಖಂ ಚೇತನಾಧೃತಿ ಏತತ್ ಕ್ಷೇತ್ರಂ ಅಂತ. ಮೊದಲು ಇದಂ ಶರೀರಂ ಅಂತ ಹೇಳಿದ, ಅದು ಸ್ಯಾಂಪಲ್ ಹೇಳಿದ್ದು. ಈ ಸಮಾಸೇನ ಇವ್ರು ಹೇಳುವಾದ್ರು ಬಿಡಿಸಿ ಹೇಳಿದ್ರು ಇದು ಸಮಾಸೇನ.
ಮಹಾಭೂತಾನಿ ಧೃತ್ಯಂತಂ ಕ್ಷೇತ್ರ ನಿತ್ಯವೋಚ ಸ್ವಯಂ ಹರಿಹಿ ಅಂತ ವಾರ್ತೆ. ಮಹಾಭೂತದಿಂದ ಹಿಡಿದು ಧೃತಿಯವರೆಗೆ ಸಂಘಾತಶ್ಚೇತನ ಧೃತಿ ಕ್ಷೇತ್ರಂ ಇದು ಕ್ಷೇತ್ರ. ಇಲ್ಲಿ ಕ್ಷೇತ್ರ ಆಯ್ತಪ್ಪ. ಇತಿ ಚ ಗೀತಾಸು ಕಾಠಕೆ ಚ ಕಾಠಕೆ ಚ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಚೇತನಶ್ಚೇತನಾನಾಂ ಇತಿ. ಕಠದಲ್ಲೂ ಕೂಡ ಅನಿತ್ಯವಾದ ವಸ್ತುಗಳಲ್ಲಿ ನಿತ್ಯನಾಗಿರೋನು, ಅನಿತ್ಯಕ್ಕೆ ನಿತ್ಯತೆಯನ್ನು ಇರುವ ಹಾಗೆ ಕೊಟ್ಟವನು. ಅನಿತ್ಯವಾದರೂ ನಿತ್ಯ ಅನ್ನೋ ಭ್ರಾಂತಿ ಬಡೋದು ಯಾಕೆ ಅಂದ್ರೆ ಅಲ್ಲಿ ಸದ್ರೂಪದಿಂದ ಸೇರ್ಬಿಟ್ಟಿಯಾನೆ. ಅದು ಇರುತ್ತೆ ಅಂತಾನೆ. ಇರುವಿಕೆಯೇ ಅದು, ಇರುವಿಕೆಗೆ ಯಾವಾಗಲೂ ಇದೆ, ಅದು ಇರುತ್ತೆ ಅಂತಾರೆ. ಅದು ಅಂದ್ರೆ ತೋರಿಕೆ ಯಾವತ್ತೂ ಇರೋದಿಲ್ಲ, ಆದ್ರೂ ತೋರ್ತಾ ಇರೋದು ಇರುತ್ತೆ ಕಣ್ರಿ. ನಾಳೆಗೂ ಇರುತ್ತೆ, ನಾಳಿದ್ದು ಇರುತ್ತೆ ಅಂತ. ಇದು ಈ ಅನಿತ್ಯ ವಸ್ತುಗಳಿಗೆ ಸತ್ಯತ್ವ ಭ್ರಾಂತಿ ಕೊಟ್ಟದ್ದು ಸತ್ಯರ ಸದ್ರೂಪನಾದ ಪರಮಾತ್ಮನ. ಇರುತ್ತೆ ತುಂಬಾ ದಿವಸ ಇರುತ್ತೆ ಕಣ್ರಿ, ಬಾಳಿಕೆ ಬರುತ್ತೆ ಅಂತಾರೆ. ಅಯ್ಯೋ, ಜಗತ್ತಿನಲ್ಲಿ ಇದೇನೋ ಭ್ರಾಂತಿ ಕೊಟ್ಬಿಟ್ನಲ್ಲಪ್ಪ, ಎಂಥ ಮೋಸ ಮಾಡ್ಬಿಟ್ಟ ಪರಮಾತ್ಮ. ಅನಿತ್ಯವಾದ ವಸ್ತುಗಳಲ್ಲಿ ನಿತ್ಯವಾಗಿದ್ದಾನೆ. ಇನ್ನೊಂದು ಏನು ಅಂದ್ರೆ ಅನಿತ್ಯವಾದದ್ದು ಹೋಗುವಾಗ ನಿತ್ಯನಾಗಿ ನನ್ನ ಕಂಡು ಹಿಡೀಲಿ ನೋಡೋಣ ಅಂತ ತಿಳ್ಕೊಂಡಿದ್ದಾನೆ, ಜೊತೆಲಿದ್ದಾನೆ. ಅನಿತ್ಯ ವಸ್ತುಗಳು ಬಿಟ್ಟು ಹೋಗತ್ತೆ, ನಿತ್ಯವಾದ ವಸ್ತುವಾಗಿದ್ದಾನೆ. ಆದ್ರೂ ಅನಿತ್ಯ ವಸ್ತುವಿನಲ್ಲೇ ನಮ್ ಪ್ರೀತಿ. ಬಿಟ್ಟೋಗೋರು ಇದ್ದವ್ರ ಜೊತೆಲಿದ್ದವ್ರು ಇದ್ದೇ ಇರ್ತಾನಲ್ಲ, ಅವನ ಹಾಗಿದ್ರು ಬಿಟ್ಟೋಗಲ್ಲ. ಆ ಬಿಟ್ಟೋಗೋರ್ನ ಹಿಡ್ಕೋಬೇಕು ಅಂತ ನಾನು ಹೇಳಿದೆ. ಬಿಟ್ಟೋಗೋರು ಮುಂಚೆ ಓಡಿಸ್ಬೇಕು, ರೆಡಿ ಬೇಡ ಅಂತ. ಯಾರು ಬಿಟ್ಟೋಗೋರು ತಾವಾಗಿ ಬಿಡ್ತಾರೋ ಅವರೇ ತ್ಯಾಗಿಗಳು. ಅದಾಗ್ ಬಿಟ್ಟೋದ್ರೆ ತ್ಯಾಗಿ ಅಲ್ಲ, ಯಾವಾಗ ಬಿಡೋ ಕಲ್ತ್ರೆ ತ್ಯಾಗ. ಯಾವುದು ಬಿಟ್ಟು ಹೋಗತ್ತೆ ನಮ್ಗೆ ಗ್ಯಾರಂಟಿ ಗೊತ್ತಿದೆಯೋ ಫಸ್ಟ್ ಬಿಡಿ, ಮೊದಲು ಸಂಘ ಅಭಿಮಾನ ಬಿಡಿ. ಹೀಗೆ ಅನಿತ್ಯಾನಾಂ ನಿತ್ಯ, ಚೇತನಾನಾಂ ಚೇತನ. ಚೇತನ ಅಂತ ಅನ್ಕೊಂಡಿದೀವಲ್ಲ ದೇಹೇಂದ್ರಿಯಗಳಲ್ಲಿ, ಅದರ ಚೈತನ್ಯ ಸ್ವರೂಪನಾದವನು. ಇತ್ತಿ ಶ್ರೋತ್ರಾದ್ಯೇವ. ಶ್ರುತಿ ಸೇರಿಸಲಾದ ಬೇರೆ ಮಾಡ್ತಾರೆ. ಅದೇನಪ್ಪ ಶ್ರುತಿ ಎಲ್ಲ ಅಲ್ಲ ಗೀತಾಸು ಇತಿ ಕಾಟಕೇಚ ಅಂತ ಅದು ಅರ್ಥ ಭೇದದಿಂದ ಕೊಟ್ರು. ಹಿಂದೆ ಕೊಟ್ಟದ್ದು ಶ್ರುತಿ ಅಂತ ಶ್ರುತಿ ಹೇಳಿದ್ರು. ಆಯ್ತು, ಅಲ್ಲಿ ಹಿಂದೆ ಕೊಟ್ಟದ್ದು ಉದ್ದೇಶ ಬೇರೆ, ಕಾಟಕದ ಉದ್ದೇಶ ಬೇರೆ. ಹಿಂದೆ ಕೊಟ್ಟದ್ದು ಆತ್ಮನ ಬೆಳಕೆ ಎಲ್ಲಾ ಕಡೆಯಲ್ಲೂ ಇದೆ ಅಂತ. ಈಗ ಅನಿತ್ಯದಲ್ಲಿ ನಿತ್ಯತ್ವ ಭ್ರಾಂತಿ ಇದೆ, ಅನಿತ್ಯಗಳಲ್ಲಿ ನಿತ್ಯನಾಗಿದ್ದಾನೆ. ಅನಿತ್ಯವು ಹೋಗ್ತಾ ಇರೋದು ನಿಮ್ಗೆ ಹುಡುಕೋದು ನಿತ್ಯವನ್ನ, ಅನಿತ್ಯವನ್ನ ಏನೋ ಯೋಚನೆ ಮಾಡೋಕಲ್ಲ. ಅನಿತ್ಯ ವಸ್ತುಗಳನ್ನ ನಿಮ್ಮ ಮುಂದೆ ಇಟ್ಟದ್ದು ಉದ್ದೇಶ ಏನು ಅಂದ್ರೆ ಇಲ್ಲಿ ನಿತ್ಯವಾದದ್ದು ಒಂದಿದೆ, ಹುಡುಕಿ ನೋಡೋಣ. ಲೆಕ್ಕ ಕೊಟ್ಟಾಗ ಆಗತ್ತಾ ಹುಡ್ಕೋಕೆ? ಬದಲಾಯಿಸ್ತಾ ಇರೋದಿದೆ, ಬದಲಾವಣೆ ಇಲ್ಲದೆ ಇರೋ ವಸ್ತುವನ್ನು ಹುಡುಕ್ರಿ. ಎಲ್ಲ ದೃಶ್ಯವಾಗದೆ ದೃಗ್ರೂಪನಾಗಿರೋ ಹುಡುಕ್ರಿ, ನೋಡೋಣ ನಿಮ್ ಕೈಲಿ ಆಗತ್ತಾ ಅಂತ. ಹೀಗೆ ಪರಮಾತ್ಮ ಚಾಲೆಂಜ್ ಮಾಡ್ತಾನೆ, ಹುಡುಕೋಣ. ಶ್ರೋತ್ರಾದ್ಯೇವ ಸರ್ವಸ್ಯ ಆತ್ಮಭೂತಂ ಚೇತನಮಿತಿ ಪ್ರಸಿದ್ಧಂ. ಕಿವಿ, ಕಣ್ಣು, ಮೂಗು, ಮನಸ್ಸು ಇವುಗಳೇ ನಾನು ಅಂತ ಲೋಕದಲ್ಲಿ ಪ್ರಸಿದ್ಧ ಅಂದೇನು ಅವುಗಳಲ್ಲೇ ತಾದಾತ್ಮ್ಯತೆಯಿಂದ ಅದೇ ನಾನು ಅಂತ ಪ್ರಸಿದ್ಧ. ತದಿಹ ನಿವರ್ತ್ಯತೆ. ಅದನ್ನ ಈ ಮಂತ್ರ ಅಪವಾದ ಮಾಡಿದೆ, ಅಧ್ಯಾರೋಪವನ್ನ ನೀವು ಮಾಡ್ಕೊಂಡ ಆರೋಪ ಇತ್ತಲ್ಲ, ಅದೇ ನಾನು ಅಂತ ಅದನ್ನ ತಳ್ಳಿ ಹಾಕ್ತಾ ಇದೆ. ಅಸ್ತಿ ಕಿಮಪಿ ವಿದ್ವದ್ ಬುದ್ಧಿಗಮ್ಯಂ ಸರ್ವಾಂತರತಮಂ ಕೂಟಸ್ಥಂ ಅಜಂ ಅಜರಂ ಅಮೃತಂ ಅಭಯಂ ಶ್ರೋತ್ರಾದೇರಪಿ ಶ್ರೋತ್ರಾದಿ ತತ್ಸಾಮರ್ಥ್ಯ ನಿಮಿತ್ತಂ ಇತಿ ಪ್ರತಿವಚನಂ ಶಬ್ದಾರ್ಥಶ್ಚ ಉಪಪದ್ಯತ ಏವ. ಉಪಪದ್ಯತೆ. ಮುಂದೆ ಇನ್ನು ಆಗಿಲ್ಲ, ಧೀರ ಮುಂದೆ ಇನ್ನು ತುಂಬಾ ಇದೆ ಭಾಷ್ಯ. ನಾಳೆ ನಿಮ್ಗಿದೆ, ನನ್ ತಲೆ ನೋಯ್ತಾ ಇದೆ, ಆಗ್ತಾ ಇಲ್ಲ. ವಿದ್ವತ್ ಬುದ್ಧಿಗಮ್ಯಂ ಅಂದ್ರು, ವಿವೇಕಿಯಾದಂತಹ ಜ್ಞಾನಿಗೆ ಮಾತ್ರ, ಅಂಥ ಬುದ್ಧಿಗೆ ಮಾತ್ರ ಅನುಭವ ಗೊತ್ತಾಗೋದು. ಯಾವುದು? ಸರ್ವಾಂತರತಮ, ಎಲ್ಲಕ್ಕೂ ಒಳಗಿದೆ, ಒಂದು ಚೂರು ಅಲ್ಲಾಡೋಲ್ಲ, ಅಲುಗಾಡೋಲ್ಲ, ಬದಲಾವಣೆ ಇಲ್ಲ. ಸರ್ವಾಂತರತಮವಾಗಿ ಕೂಟಸ್ಥವಾಗಿದೆ. ಕೂಟ ಅಂದ್ರೆ ಎರಡರ್ಥ ಇದೆ. ಈ ಗಲಾಟೆ ನಡುವೆ, ಮಾಯೆ ನಡುವೆ ಇರೋನ್ ಕೂಟಸ್ಥ. ಏನಂದ್ರ ಏನಿಲ್ವಲ್ಲ. ಆದ್ರೆ ಇಷ್ಟೂ ಗುಂಪುಗಳ ನಡುವೆ ಇದ್ರು ಅಲುಗಾಡದೆ ಇರೋದು ಕೂಟಸ್ಥ. ಒಳ್ಳೆ ಪರಿಣಾಮಿ ನಿತ್ಯ, ಕೂಟಸ್ಥ ನಿತ್ಯ, ಆ ಅರ್ಥದಲ್ಲೂ ಕೂಟಸ್ಥ. ಇವನು ಹುಟ್ಟಿಲ್ಲದವನು, ಮುಪ್ಪಿಲ್ಲದವನು, ಅಮೃತ ಸ್ವರೂಪನು, ಅಭಯ ಸ್ವರೂಪನು.
ಇಷ್ಟು ಹೇಳಿ ಹುಡುಕೋಕೆ ಅನುಕೂಲವಾಗಲಿ ಅಂತ ಶ್ರೋತ್ರಾದೇರಪಿ ಶ್ರೋತ್ರಾದಿ, ಕಿವಿಗಳಿಗೂ ಕಿವಿ, ಕಣ್ಣಿಗೂ ಕಣ್ಣು, ಮನಸ್ಸಿಗೂ ಮನಸ್ಸು, ತತ್ಸಾಮರ್ಥ್ಯ ನಿಮಿತ್ತಂ ಶ್ರೋತ್ರಾದೇರಪಿ, ಕಿವಿಗಳಿಗೆ ಕಿವಿಯಾಗೋ ಸಾಮರ್ಥ್ಯ ಆ ಚೈತನ್ಯ ಸಾಮರ್ಥ್ಯ ನಿಮಿತ್ತವಾಗಿಯೇ ಬಂದದ್ದು. ಇತಿ ಪ್ರತಿವಚನಂ ಶಬ್ದಾರ್ಥಶ್ಚ, ಹೀಗೆ ಉತ್ತರ ಹೇಳಿದ್ದು. ಆ ಪದಾರ್ಥವೂ ಕೂಡ ಉಪಪದ್ಯತೆ ಅನುಭವ ಯುಕ್ತಿಗಳಿಗೆ ಹೊಂದಿದೆ, ಇಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ಶಂಕರಾಚಾರ್ಯ ಹೇಳಿದ್ದಾರೆ. 11 ಗಂಟೆ ಆಯ್ತು.